ಸೊ ಸ್ಟಾಕ್ ಮಾರ್ಕೆಟ್ ಇರೋದೇ ಶ್ರೀಮಂತರಿಗೆ ಅಂತಾರೆ, ಏನು ಹೇಳ್ತೀರಾ ಇದಕ್ಕೆ? ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಇರೋದು ಶ್ರೀಮಂತರ ಮಾಡೋಕ್ಕೆ. ದೊಡ್ಡ ಲಾಸು ದೊಡ್ಡ ಪ್ರಾಫಿಟ್, ಚಿಕ್ಕ ಲಾಸು ಚಿಕ್ಕ ಪ್ರಾಫಿಟ್. ಆ ದೊಡ್ಡ ಲಾಸ್ ಅಂತ ಒಂದನ್ನು ತೆಗೆದುಬಿಟ್ರೆ ನಮ್ಮ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಉಳ್ಕೊಳ್ಳೋದೇ ದೊಡ್ಡ ಪ್ರಾಫಿಟ್, ಚಿಕ್ಕ ಲಾಸು ಚಿಕ್ಕ ಪ್ರಾಫಿಟ್. ನಿಮ್ಮ ಪೋರ್ಟ್ಫೋಲಿಯೋಲಿ ಅದಾನಿ ಗ್ರೂಪ್ ಇದೆಯಾ? ನಾನು ಇದು ಆ್ಯಕ್ಚುಲಿ ಇದು ಪಬ್ಲಿಕಲ್ಲಿ ಹೇಳಿರುವಂಥ ವಿಷಯ. ನಾನು ಬ್ರ್ಯಾಂಡ್ ಕ್ಲೇಮ್ ಮಾಡ್ಕೋತಾ ಇಲ್ಲ. ಆರ್ಥಿಕತೆ ಬೆಳಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಜೀವನ ಪರ್ಯಂತ ಭೂಮಿ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಇರುತ್ತೆ, ಭೂಮಿ ಇರೋವರೆಗೂ ನಾವು ದುಡ್ಡು ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಎವರ್ ಗ್ರೀನ್ ಆ್ಯಂಡ್ ಎವರ್ ನರಿಶಿಂಗ್. ಲೈಫ್ ಲಾಂಗ್ ಮೇಲಕ್ಕೆ ಹೋಗುವಂಥದ್ದು ಏನಾದರೂ ಭೂಮಿ ಮೇಲೆ ಇದೆ ಅಂದರೆ ಅದು ಸ್ಟಾಕ್ ಮಾರ್ಕೆಟ್. ಕನ್ಸಿಸ್ಟೆಂಟ್ ದುಡ್ಡು ಮಾಡೋಕ್ಕಲ್ಲ, ಶ್ರೀಮಂತರಾಗಲಿಕ್ಕೆ ಒಂದೇ ಸರಿ ಒಂದು ವರ್ಷದಲ್ಲಿ ನಾನು ಬೆಂಚ್ ಕಾರ್ ಇಟ್ಕೋಬೇಕು ಅಂತ ಇಟ್ಕೊಂಡೆ ಮನಸ್ಸು ಬರೋ ಮ್ಯಾಕ್ಸಿಮಮ್ ಜನ ಸ್ಟಾಕ್ ಮಾರ್ಕೆಟಲ್ಲಿ ಆ ಪಾಸಿಬಿಲಿಟಿ ಇದೆ. ಆ ಪಾಸಿಬಿಲಿಟಿ ಹಿಂದೆ ಹೋದರೆ ನಾವು ಏನೂ ಇಲ್ಲದೆ ಇರೋಂಗೆ ಆಗ್ಬಿಡ್ತೀವಿ ಅನ್ನೋದು ನಿಜ, ರಿಯಾಲಿಟಿ. ಈಗಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಸೊ ನಮ್ಮ ಕೋರ್ಸಸ್ನ ಜಸ್ಟ್ 25 ರೂಪೀಸ್ಗೆ ನೀವು ವೀಕ್ಷಿಸಬಹುದು. ಇದು ನಿಮ್ಮ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತಲೇ ಹೇಳ್ಬೋದು. ಸೊ ನಮಸ್ತೆ ಕರ್ನಾಟಕ, ಬನ್ನಿ ಮುಖಾಮುಖಿ ಎಪಿಸೋಡ್ 2 ನೋಡೋಣ. ಸೊ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಕರ್ನಾಟಕದ ಫೇಮಸ್ ಚಾರ್ಟ್ ಅನಲಿಸ್ಟ್ ಪ್ರಿಯರಾಮ್ ಸರ್ ನಮ್ಮ ಜೊತೆ ಮುಖಾಮುಖಿಗೆ ಆಗಮಿಸಿದ್ದಾರೆ. ಸೊ ಅವರು ಒಬ್ಬ ಫಾರ್ಮರ್ ಆಗಿ, ಒಬ್ಬ IT ಪ್ರೊಫೆಷ್ನಲ್ ಆಗಿ, ಸೊ 5 ಇಯರ್ಸ್ US ಅಲ್ಲಿದ್ದು, ಆಸ್ಟ್ರೇಲಿಯಾದಲ್ಲಿ 2 ಇಯರ್ಸ್ ಇದ್ದು, ಸೊ ಸ್ಟಾಕ್ ಮಾರ್ಕೆಟ್ನ 2010ರಿಂದ ಅವರು ಸ್ಟಾಕ್ ಮಾರ್ಕೆಟಲ್ಲಿದ್ದಾರೆ. ಸೊ ಈಸ್ ಅ ವೆರಿ ಸೀನಿಯರ್ ಟ್ರೇಡರ್ ಆಫ್ ಕರ್ನಾಟಕ. ಸೊ ಮಿಸ್ಟರ್ ಪ್ರಿಯರಾಮ್ ಸರ್ನ ವೆಲ್ಕಮ್ ಮಾಡೋಣ. ಸೊ ನಮಸ್ತೆ ಕರ್ನಾಟಕ. ಸೊ ಬನ್ನಿ ಮುಖಾಮುಖಿ ಎಪಿಸೋಡ್ 2 ದ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಸೊ ಪ್ರಿಯರಾಮ್ ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಚಾರ್ಟ್ ಅನಲಿಸ್ಟ್ ಆರ್ ಒನ್ ಆಫ್ ದ ಬೆಸ್ಟ್ ಚಾರ್ಟ್ ಅನಲಿಸ್ಟ್ ಅಂತಲೇ ಹೇಳ್ಬೋದು. ಸೊ ಇವರು ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆ್ಯಂಡ್ ಹ್ಯೂಜ್ ಸಬ್ಸ್ಕ್ರೈಬರ್ ಬೇಸ್ ಸಹ ಇಟ್ಕೊಂಡಿದ್ದಾರೆ. ಸೊ ಅವ್ರನ್ನ ಖುದ್ದಾಗಿ ಮಾತಾಡ್ಸೋಣ. ಸೊ ಸರ್, ನಿಮ್ಮ ಬಗ್ಗೆ ಹೇಳಬೇಕಾದ್ರೆ, ಸೊ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಚಾರ್ಟ್ ಅನಲಿಸ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ನೀವು. ಸೊ ಈ ಒಂದು ಜರ್ನಿ, ಸ್ಟಾಕ್ ಮಾರ್ಕೆಟ್ನ ಜರ್ನಿ ಹೆಂಗೆ ಶುರುವಾಯಿತು ನಿಮ್ಮ ಲೈಫಲ್ಲಿ? ಆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಹೆಂಗೆ ಬಂತು ಸರ್ ನಿಮ್ಮ ಲೈಫಲ್ಲಿ? ಫಸ್ಟ್ ಆಫ್ ಆಲ್ ಮನೋಜ್ ಸರ್, ತುಂಬ ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಈ ಆಪರ್ಚುನಿಟಿ ಕಡೆ ತುಂಬ ಥ್ಯಾಂಕ್ಸ್. ನಾನು ಸ್ಟಾಕ್ ಮಾರ್ಕೆಟ್ ಶುರು ಮಾಡಿದ್ದು ಅರೌಂಡ್ 2010 ಶುರು ಮಾಡಿದ್ದು. ಅಗೈನ್ ಆ್ಯಸ್ ಎನಿ ಟ್ರೇಡರ್ ಎಲ್ಲ ಹೆಂಗಿರ್ತಾರೆ ಅದೇ ಥರ ನಾನು ಕೂಡ ಲಾಸ್ ತೊಗೊಂಡು ತುಂಬ ಔಟ್ ಆಫ್ ದ ಮನಿಯ ಆಪ್ಷನ್ಸ್ನ ಬೈ ಮಾಡಿ ಕಳ್ಕೊಂಡಿರೋದು ತುಂಬ ಇದೆ. ಆವಾಗ ಎಷ್ಟೊಂದು ನೋಡ್ಕೊಳ್ತಾ ಇರ್ಬೇಕಾದ್ರೆ ನನಗೆ ಇದು ತುಂಬ ಫ್ಯಾಸಿನೇಟಿಂಗ್ ಒಂದು ಜಾಗ ಅನಿಸ್ತು. ಬಟ್ ಸ್ಟಿಲ್ ಆ ಲಾಸ್ಗಳು ನೋಡಿ ನಂಗೆ ಭಯ ಕೂಡ ಆಗ್ತಾ ಇತ್ತು, ಇದನ್ನು ದೂರ ಇರಬೇಕು ಅಂತ ಒಂದು ಆಯಿತು. ಅಂದರೂ ಒಂಥರ ಒಂದು ಸೆಳ್ತಾ ಇತ್ತು, ಏನೋ ಒಂದು ಸೆಳ್ತಾ ಒಂದು ಕಡೆ ಇದ್ದೇ ಇತ್ತು. ಬಟ್ ಆ ಟೈಮಿಂದ ನಾನು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಕಡೆಗಂತೂ ಕಂಟಿನ್ಯೂಸ್ ಆಗಿದ್ದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕಂದ್ರೆ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಅಂತೂ ಮಾಡ್ತಾನೆ ಇದ್ದೆ ನಾನು. ಬಟ್ ಟ್ರೇಡಿಂಗ್ ಅನ್ನೋದು ಮಾತ್ರ ಯಾವಾಗಲೂ ಒಂದು ಸೆಳ್ತಾ ಇತ್ತು. ಸೊ ಹಾಗಾಗಿ ನನಗೆ ಆ ಸೆಳ್ತಾಯಿಂದ ನಾನು ಒಂದು ಕಲ್ತ್ಕೋಬೇಕು ಅಂತ ನಾನು ಹಂಬಲಿಸಿ ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳು ಕಲ್ತ್ಕೊಂಡಿದ್ದೀನಿ. ನಾನು ಅಮೆರಿಕಾ ಕಲಿಯೋಕ್ಕೆ ಹೋಗಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ, ಸಿಂಗಾಪುರ್, ಮಲೇಷ್ಯಾ. ಇಂಡಿಯಾದಲ್ಲೇ ಒಂದು ದಿನಕ್ಕೆ ಆಲ್ಮೋಸ್ಟ್ 2.5 ಲಕ್ಷ 3 ಲಕ್ಷ ರೂಪಾಯಿ ಕೋರ್ಸ್ ಫೀಸ್, ಒಂದು ದಿನದ ಕೋರ್ಸ್ ಫೀಸ್. ಆ ಥರ ಜಾಗಕ್ಕೆಲ್ಲ ಹೋಗಿ ಕಲ್ತ್ಕೊಂಡ್ಬಂದೆ. ಬಂದರೂ ನಾನು ಪ್ರಾಫಿಟಬಲ್ ಆಗಿರಲಿಲ್ಲ, ಅಷ್ಟೆಲ್ಲ ಕಲ್ತ್ರೂ ಹೋದರೂ ಪ್ರಾಫಿಟಬಲ್ ಆಗಿರಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ಏನೋ ಒಂದು ಇದೆ ಅಂತ ಆ ಒಂದು ಜಾಸ್ತಿ, ಆ ಉತ್ಸುಕತೆಯಿಂದನೇ ನಾನು ಕಲಿಯೋಕ್ಕೆ ಶುರು ಮಾಡಿದ್ದು. ಸೊ ಒಂದು ಫೈನ್ ಡೇ ನನಗೆ ಅದರ ಏನು ರಿಯಾಲಿಟೀಸ್ ಗೊತ್ತಾಗ ಶುರು ಆಯಿತು. ಎಸ್ ಸರ್. ಸೊ ಪ್ರಿಯರಾಮ್ ಸರ್ ಒಬ್ಬ ಟ್ರೇಡರ್. ಲೆಟ್ಸ್ ಕೀಪ್ ಆ್ಯಸ್ ಅ ಟ್ರೇಡರ್ ಅಸೆಟ್. ಸೊ ಟ್ರೇಡರ್ ಬಿಟ್ಟು, ಸೊ ನೀವು ಒಂದು IT ಪ್ರೊಫೆಷನ್ ಅಂತ ಕೇಳ್ಪಟ್ಟೆ. ಸೊ US ಅಲ್ಲಿದ್ರಿ, ಆಸ್ಟ್ರೇಲಿಯಾದಲ್ಲಿದ್ರಿ. ಸೊ ಅಪಾರ್ಟ್ ಫ್ರಮ್ ಅ ಟ್ರೇಡರ್, ಸೊ ನೀವು ಏನೇನು ಕೆಲಸಗಳಲ್ಲಿ ತೊಡಗಿದ್ರಿ? ನಿಮ್ಮ ಒಂದು ಜರ್ನಿ ಹೆಂಗಿತ್ತು ಬಿಫೋರ್ ಕಮಿಂಗ್ ಟು ದ ಸ್ಟಾಕ್ ಮಾರ್ಕೆಟ್ ಆಸ್ ಅ ಫುಲ್ ಟೈಮ್? ಸೊ ನೀವು ಏನೇನು ಕೆಲಸ ಮಾಡ್ತಾಯಿದ್ರಿ ಒಂದು ಸ್ವಲ್ಪ ನಮ್ಮ ವೀಕ್ಷಕರು. ಸರ್, ನಂಗೆ ಚಿಕ್ಕ ವಯಸ್ಸಿಂದನೂ ಈ ಎನ್ವೈರನ್ಮೆಂಟ್ ಮತ್ತು ಟೀಚಿಂಗ್ ಅಂದರೆ ತುಂಬ ಮೊದಲನೂ ಒಂದು ಹುಚ್ಚಿತ್ತು. ಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಬೇರೆ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ನಾನು ಎನ್ವೈರ್ಮೆಂಟ್ ಅಂತ ಹೆಂಗಿರಬೇಕು, ಪ್ರಕೃತಿ ಬಗ್ಗೆ ಮತ್ತು ಪೊಲ್ಯೂಷನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಒಂದು NGO ಕೂಡ ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗೆ ಮೊದಲಿಂದಾನು ಒಂದು ಸೊಸೈಟಿ ಏನಾದ್ರು ಕೊಡಬೇಕಂತ ಆಸೆ ಇದ್ದೇ ಇತ್ತು. ನಾನು ಹೊಟ್ಟೆಪಾಡಿಗೋಸ್ಕರ ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು IT ಫೀಲ್ಡ್ಗೆ ಸೇರಿ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೆ. IT ಸೇರಕ್ಕೆ ಮುಂಚೆ ಸ್ವಲ್ಪ ಜನ ಆರ್ಮಿ ಕೂಡ ಇದ್ದೆ. ಇಂಡಿಯನ್ ಆರ್ಮಿಲಿ ಕಮಿಷನ್ ಆಗಕ್ಕೆ ಮುಂಚೆ ಸ್ವಲ್ಪ ಒಂದು ಇಂಜೂರಿಯಿಂದ ಹೊರಗೆ ಬರಬೇಕಾಯ್ತು ನಾನು. ಸೊ ನಾನು ಆರ್ಮಿಯಿಂದ ಆಮೇಲೆ ಸಾಫ್ಟ್ವೇರಿಂದ ಈಗ ನಾನು ಫುಲ್ ಟೈಮ್ ಟ್ರೇಡರ್ ಆಗಿದ್ದೀನಿ. ಜೊತೆಗೆ ಅಗ್ರಿಕಲ್ಚರ್ ಕೂಡ ನಾನು ಒಂದು ಮಟ್ಟಕ್ಕೆ
ಮಾಡ್ತಾ ಇದ್ದೀನಿ. ಸೊ ಸರ್ ಈಸ್ ಆಲ್ಸೋ ಕೈಂಡ್ ಆಫ್ ಅ ಫಾರ್ಮರ್. Yes, sir. ಸೊ ನಿಮ್ಮ ಫ್ಯಾಮಿಲಿ ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಇದೆಯಾ ಹೆಂಗೆ ಸರ್? ಇಲ್ಲ, ನನ್ನ ಫ್ಯಾಮಿಲಿ ಫುಲ್ ಟೀಚಿಂಗ್ ಬ್ಯಾಕ್ಗ್ರೌಂಡ್. ಓಕೆ. ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ ಅಜ್ಜಿ ಎಲ್ಲರೂ ತಾತ ಆ ಟೈಮಲ್ಲಿ ಫಾರ್ಮರ್ಸ್ ಆಗಿದ್ರು. Okay. ಬಟ್ ಆ ಟೈಮಲ್ಲಿ 1984 ಆ ಟೈಮಲ್ಲಿ ನಮ್ಮ ಲ್ಯಾಂಡ್ ಎಲ್ಲ ಸ್ವಲ್ಪ ಒಂದು ಗೌರ್ಮೆಂಟ್ ಪಾಲಿಸಿಯಿಂದ ನಾವು ಕಳ್ಕೊಳ್ಬೇಕಾಗಿತ್ತು. ಬಟ್ ಅದಾದಮೇಲೆ ನಮ್ಮದು ಈ ಕಡೆ ನಮ್ಮ ಇನ್ಲಾಸ್ ಕಡೆಯಿಂದ ಅವರು ದೇವರ ಫಾರ್ಮರ್ಸ್ ಓನ್ಲಿ. ಸೊ ಒಂಥರ ಮದುವೆ ಆದಮೇಲೆ ನನಗೆ ಅದೊಂದು ಇದು ಸಿಕ್ತು ನನಗೆ, ಹಾಗಾಗಿ ನಾನು ಕಂಟಿನ್ಯೂಸ್ ಫಾರ್ಮಿಂಗ್ ಶುರು ಮಾಡಿದ್ದೆ. ಸರ್ ಬೇಸಿಕಲಿ ನೀವು ಕರ್ನಾಟಕದ ಯಾವ ಭಾಗದವ್ರು? ಎಷ್ಟೋ ಜನಕ್ಕೆ ಸರ್ ಯಾವ ಜಿಲ್ಲೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ನನ್ನ ಒಂದು ಹಾಬಿ ಏನಂದ್ರೆ, ನಾನು ಫಸ್ಟು ಅವ್ರನ್ನ ಊರು ಕೇಳ್ತೀನಿ, ನಿಮ್ಮ ಊರು ಯಾವುದು ಅಂತ. ಎಸ್ ಎಸ್. ಅವ್ರೇನಾದ್ರು ಧಾರವಾಡ ಅಂತ ಹೇಳಿದ್ರೆ ನಾನು ಧಾರವಾಡದವ್ರು ಅಂತ ಹೇಳ್ಕೊತೀನಿ. ಓಕೆ. ಮಂಡ್ಯ ಅಂದರೆ ಮಂಡ್ಯದ ಅಂತ ಗೊತ್ತೀನಿ, ಯಾಕಂದ್ರೆ ನಾನು ಇಲ್ಲೆಲ್ಲ ಇದ್ದು ಬಂದವನು. ಮಂಡ್ಯ, ಮಂಗಳೂರು, ಧಾರವಾಡ, ಬೆಂಗಳೂರು ಎಲ್ಲ ಕಡೆ ಇದ್ದು ಬಂದವನು, ಮೈಸೂರು ಎಲ್ಲ ಕಡೆ. ಸೊ ಬೇಸಿಕ್ಲಿ ನಾನು ಬಿಂಡಿಗೆ ನವಿಲೆ ಅಂದರೆ ಮಂಡ್ಯ ಜಿಲ್ಲೆ ಬರುತ್ತೆ. ಬಟ್ ಮೇನ್ಲಿ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ನಾನು. ಓಕೆ, ಆಯ್ತು ಸರ್. ಸೊ ಎಸ್ ಸರ್, ಸೊ ನಿಮ್ಮ ಜರ್ನಿ ಅರ್ಥ ಆಯಿತು. ಸೊ ಬಟ್ ಕಮಿಂಗ್ ಟು ದ ಈ ಒಂದು ಜರ್ನಿ ಶುರುವಾದಾಗ ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿದ್ರೆ, ಆ ಅಪ್ಸ್ ಆ್ಯಂಡ್ ಡೌನ್ಸು ಹೆಂಗೆ ಇತ್ತು, ಅದನ್ನು ಹೆಂಗೆ ಫೇಸ್ ಮಾಡಿದ್ರೆ, ಸೊ ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರಿ ಆಸ್ ಅ ಟೈಮ್? ಫಸ್ಟ್ ಆಫ್ ಆಲ್ ನನಗೆ ಎನಿ ಸ್ಟಾಕ್ ಮಾರ್ಕೆಟ್, ಯಾರೇ ಸ್ಟಾಕ್ ಮಾರ್ಕೆಟ್ ಫಸ್ಟು ಬಂದವರು ದುಡ್ಡು ಮಾಡ್ಬೇಕಂತಾನೆ ಬರೋದು. ಯಾರು ಏನು ಸಮಾಜ ಸೇವೆ ಮಾಡೋಕ್ಕಾಗಲಿ ಅಥವಾ ನಾನು ಲಾಸ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ನನ್ನೊಂದು ಅದಕ್ಕೋಸ್ಕರ ಬರೋಲ್ಲ. ಎಲ್ಲರೂ ಬರೋದು ದುಡ್ಡು ಮಾಡೋಕ್ಕೋಸ್ಕರ. ಅದು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕನ್ಸಿಸ್ಟೆಂಟ್ ದುಡ್ಡು ಮಾಡೋಕ್ಕಲ್ಲ. ಶ್ರೀಮಂತರಾಗಲಿಕ್ಕೆ ಒಂದೇ ಸರಿ ಒಂದು ವರ್ಷದಲ್ಲಿ ನಾನು ಬೆನ್ಸ್ ಕಾರ್ ಇಟ್ಕೋಬೇಕು ಅಂತ ಇಟ್ಕೊಂಡೆ ಮನಸ್ಸು ಬರೋ ಮ್ಯಾಕ್ಸಿಮಮ್ ಜನ ಸ್ಟಾಕ್ ಮಾರ್ಕೆಟಲ್ಲಿ ಆ ಪಾಸಿಬಿಲಿಟಿ ಇದೆ. ಆ ಪಾಸಿಬಿಲಿಟಿ ಹಿಂದೆ ಹೋದರೆ ನಾವು ಏನೂ ಇಲ್ಲದೆ ಇರೋಂಗೆ ಆಗ್ಬಿಡ್ತೀವಿ ಅನ್ನೋದು ನಿಜ, ರಿಯಾಲಿಟಿ. ಆಯಿತಾ, ಒಂದೇ ವರ್ಷದಲ್ಲಿ ನಾನು ಅಷ್ಟೊಂದು ಶ್ರೀಮಂತನಾಗ್ಲಿಕ್ಕೆ ಹೋದಾಗ ಒಂದೇ ವರ್ಷದಲ್ಲಿ ನಾನು ಏನೂ ಎಲ್ಲ ಕಳ್ಕೊಂಡಿರುವಂಥ ಸಾಧ್ಯತೆಯೂ ಮ್ಯಾಕ್ಸಿಮಮ್ ಇರುತ್ತೆ. ತುಂಬ ಇದೆ. ಸೊ ಈ ಒಂದು ಅರಿವು ನನಗೆ ಆ ಶುರುಗಳಾಯಿತು. ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಬಂದಿದ್ದು ದೊಡ್ಡ ಶ್ರೀಮಂತನಾಗಬೇಕಂತಾನೆ ಬಂದಿದ್ದು. ಬಟ್ ಯಾವಾಗ ನಾನು ಕಳ್ಕೊಳ್ಳೋಕೆ ಶುರು ಮಾಡಿದೆ ದುಡ್ಡನ್ನ, ಆ ಒಂದು ನಿಟ್ಟಿನಲ್ಲಿ ನಂಗೆ ಅರಿವಾಯಿತು, ಓಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಅಷ್ಟು ಈಸಿ ಅಲ್ಲ, ಇದ್ರದ್ದೇ ಅಂತ ಒಂದು ರಿಸ್ಕ್ಗಳಿದೆ ಅಂತ ಸ್ಲೋವಾಗಿ ಅರ್ಥಕೊಂಡು ನಾನು ಅವಾಗ ಲಕ್ಕಿ ಅಂತ ಹೇಳ್ಬೋದು. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನೇ ಕಲ್ತ್ಕೊಂಡು ಆ ರಿಸ್ಕಿ ಒಂದು ವೇ ಆಫ್ ಟ್ರೇಡಿಂಗಿಂದ ಒಂದು ಸೇಫ್ ವೇ ಆಫ್ ಟ್ರೇಡಿಂಗ್ ಮಾಡಿದ್ರೆ ನಿಜವಾಗ್ಲೂ ಇದರಲ್ಲಿ ಲಾಭ ಕಳಿಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಅಂದರೆ ರಾಕೆಟ್ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ಅನ್ನೋದೊಂದು ಅರಿವಾಗ್ಲಿಕ್ಕೆ ಶುರುವಾಯಿತು ನನ್ನ ಜರ್ನಿಯಲ್ಲಿ. ಸೊ ದೆನ್ ಸೊ ಡೆಫಿನೆಟ್ಲಿ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಜರ್ನಿಯಿಂದನೇ ಶುರುವಾಗುತ್ತೆ. ಸೊ ನನ್ನ ಜರ್ನಿನೂ ನೋಡಿರ್ತೀರ ನಮ್ಮ ವೀಕ್ಷಕರು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್, ದ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಸೊ ಒಂದು ಪಾಯಿಂಟ್ ಹೇಳಿದ್ರು, ಸೊ ಇಲ್ಲಿ ಸಡನ್ನಾಗಿ ದುಡ್ಡು ಮಾಡೋಕ್ಕೆ ಬಂದು ದುಡ್ಡು ಕಳ್ಕೊಂಬಿಡ್ತೀರಾ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಸೊ ಒನ್ಸ್ ಯು ಸ್ಟಾರ್ಟ್ ಲರ್ನಿಂಗ್, ಅರ್ನಿಂಗ್ ವಿಲ್ ಆಬ್ವಿಯಸ್ಲಿ ಕಮ್. ಸೊ ಸರ್ ಒಂದು ಯಂಗ್ಸ್ಟರ್ಸ್ ತಗೊಳ್ಳೋಣ, ಒಂದು 20 to 23 ಇಯರ್ಸ್ ಅಲ್ಲ 25 ಇಯರ್ಸ್ ಒಬ್ಬ ಹುಡುಗ ಆರ ಹುಡುಗಿ. ಸೊ ಅವರು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಅವ್ರ ಲೈಫಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಅರ್ನಿಂಗ್ ಸ್ಟಾರ್ಟ್ ಆದಾಗ ಅವ್ರಿಗೆ ಏನು ಮಾಡಬೇಕು, ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಆಗಲಿ ಏನೂ ಇರೋಲ್ಲ. ಸೊ ಅವ್ರಿಗೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂದರೆ ಯಾವ ರೀತಿ ಅವರು ಅಪ್ರೋಚ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ನ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇಟ್ಕೊಂಡ್ರೆ ಅವರು ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ? ಎನಿಬಡಿ ಯಾರಾಗಲಿ, ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ವಯಸ್ಸು, ಅಂದರೆ ಒಬ್ಬ 22 ಇಯರ್ಸ್ ಅಫ್ಕೋರ್ಸ್ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರಿವು ಬಂದು ನೀವು ಸ್ಟಾಕ್ ಮಾರ್ಕೆಟ್ ತೊಡಗಿಬಿಟ್ರೆ ಅದಕ್ಕಿಂತ ಒಳ್ಳೆ ವಸ್ತು ನಿಮ್ಮ ಲೈಫಲ್ಲಿ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ನನಗೆ ಒಂದ್ಸರಿ ಫೀಲಿಂಗ್ ಆಗುತ್ತೆ, ನಾನು ಇಷ್ಟು ಲೇಟಾಗಿ ನಾನು ಸ್ಟಾಕ್ ಮಾರ್ಕೆಟ್ ಬಂದಂತ ನಂಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ನೀವು 22 ಕಾಲೇಜ್ ಮುಗಿದ ತಕ್ಷಣ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆಗಲಿಕ್ಕೆ ಶುರು ಮಾಡಿದ್ರೆ ಬೆಸ್ಟ್ ವೇ ಹೇಗೆ ಅಂದರೆ ನೀವು ಇನ್ವೆಸ್ಟ್ಮೆಂಟಿಂದ ಶುರು ಮಾಡಬೇಕಂತ ನನ್ನ ಒಂದು ಸಜೆಷನ್. ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡದೇ ಇರಿ, ಆದರೆ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಮಾಡಬೇಕು ಅಂತ ನನ್ನ ಒಂದು ಸಜೆಷನ್. ಸೊ ಆ ಒಂದು ಚಿಕ್ಕ ವಯಸ್ಸಿಂದನೇ ಮಾಡೋಕ್ಕೆ ಶುರು ಮಾಡಿದ್ರೆ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಅಂತ ನೀವೆಲ್ಲ ಎಲ್ಲ ಕಡೆ ನೋಡಿರ್ಬೋದು, ಸರ್ ಹೇಳ್ಕೊಟ್ಟಿರ್ಬೋದು. ಕಾಂಪೌಂಡಿಂಗ್ ಅನ್ನೋದೊಂದು ನಿಜವಾಗ್ಲೂ ಮ್ಯಾಜಿಕ್, ಆಯಿತಾ. ಆ ಥರ ವರ್ಕ್ ಆಗೋವಂಥ ಒಂದು ಪ್ರಿನ್ಸಿಪಲ್ ಲೈಫಲ್ಲಿ ಯಾವುದಿಲ್ಲ, ಇಟ್ಸ್ ಮ್ಯಾಜಿಕ್ ಓನ್ಲಿ. ಸೊ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಸ್ಲೋವಾಗಿ ನೀವು ಒಂದು ಹಂತಕ್ಕೆ ಬಂದಮೇಲೆ ಸೇಫ್ ವೇ ಆಫ್ ಟ್ರೇಡಿಂಗ್ ಕಡೆಗೆ ಬಂದರೆ ಅದು ಒಂದು ಕರೆಕ್ಟ್ ಪ್ರೋಗ್ರೆಷನ್ ಲೈಫಲ್ಲಿ ಅಂತ ನನಗೆ ಅನ್ಸುತ್ತೆ. ಎಸ್. ಸೊ ನಾನೊಂದು ಸಜೆಷನ್ ಕೊಡ್ತೀನಿ. ಸೊ ನಮ್ಮ ವೀಕ್ಷಕರು ಯಾರು ಯಂಗ್ಸ್ಟರ್ಸ್ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, ಸೊ ಮಂತ್ಲಿ ನೀವು 4% ಅರ್ನ್ ಮಾಡಿ. ಲೆಟ್ಸ್ ಸೇ ಯುವರ್ ಸ್ಟಾರ್ಟಿಂಗ್ ಕ್ಯಾಪಿಟಲ್ ಇಸ್ 10 lakhs ಅಂತ ಅನ್ಕೊಳ್ಳೋಣ. ಸೊ ಯಾರಾದ್ರು ತಿಂಗಳಿಗೆ ಬರೀ 4% ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 20 ಇಯರ್ಸಲ್ಲಿ ನೀವು 254 crores ಅರ್ನ್ ಮಾಡಿ and you can achieve big things. So 254 crores is not a small number. 254 ಕೋಟಿ ಸಂಪಾದನೆ ಮಾಡ್ಬೋದು ಓನ್ಲಿ ಇಫ್ ಯು ಹ್ಯಾವ್ ಅ ಮೈಂಡ್ ಸೆಟ್ ಆ್ಯಂಡ್ ಅ ವಿಷನ್ ಆಫ್ ಅರ್ನಿಂಗ್ ಓನ್ಲಿ 4% ಅಂತ ಹೇಳ್ಬೋದು. ಸೊ 20 to 23 ಇಯರ್ಸ್ ಯಂಗ್ ಬಾಯ್ 45 ಇಯರ್ಸ್ಗೆ 250 ಕೋಟಿ ಸಂಪಾದನೆ ಮಾಡ್ತಾನಂದರೆ ಇಟ್ಸ್ ಅ ಬಿಗ್ ಮಿರಾಕಲ್. ಬಟ್ ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆ ಏನಿರುತ್ತೆ, ಸರ್ ಫಸ್ಟ್ 10 lakhs ಯಾರು ಕೊಡ್ತಾರೆ, ಸೊ ಇದು ಹೆಂಗೆ ಅರ್ನ್ ಮಾಡೋದು? ಸೊ ಡೆಫಿನೆಟ್ಲಿ ಸರ್ ಅದಕ್ಕೆ ಉತ್ತರ ಕೊಟ್ಟರು. ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಸ್ಮಾಲ್ ಬಿಟ್ಸ್ ಆ್ಯಂಡ್ ಪೀಸಸ್ ಇನ್ ಟು ದ ಮಾರ್ಕೆಟ್.
ಡೆಫಿನೆಟ್ಲಿ ಆ CAGR, ಸೊ ಸ್ಮಾಲ್ ಬಿಟ್ಸ್ ಆ್ಯಂಡ್ ಪೀಸಸ್ಸೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಗೋ ಆ್ಯಂಡ್ ಹಿಟ್ ದ 10 lakh rupees ಮಾರ್ಕ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ತುಂಬ ಕೇಳಿದ್ದೀನಿ. ಸೊ ಇವರ ಅಡ್ಯಾಪ್ಟಿವ್ ಟ್ರೇಡರ್ ಅಂತಲೂ ಕೇಳಿಬಿಟ್ಟಿದ್ದೀನಿ. ಸೊ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ಮಾತಾಡೋದಾದರೆ, ಸೊ ವಾಟ್ ಮೇಕ್ಸ್ ಯು ಯುನಿಕ್ ಟ್ರೇಡರ್ ಅಪಾರ್ಟ್ ಫ್ರಮ್ ಅದರ್ ಟ್ರೇಡರ್ಸ್ ಅಂತ ಹೇಳ್ಬೋದು? ಎಸ್ ಸರ್. ಸೊ ನನ್ನ ಫಸ್ಟು ಮಾರ್ಕೆಟ್ ಅಗೇನ್ ನನ್ನ ಒಂದು ಔಟ್ಲುಕ್ ಆಫ್ ಮಾರ್ಕೆಟ್ ಹೇಗೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮಾರ್ಕೆಟ್ನ ನೋಟ ಹೇಗಿರುತ್ತೆ ಅವನ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಈಗ ನನ್ನ ವ್ಯಕ್ತಿತ್ವ ಬಂದು ನಾನು ತುಂಬ ಒಬ್ಬ ವೆರಿ ಸೇಫ್ ಆಗಿ ಇರೋನು, ತುಂಬ ಒಂದು ಹಿಂಜರಿಕೆ ಇರುತ್ತೆ ಲೈಫಲ್ಲಿ, ಅಂಥವ್ರಿಗೆ ಮಾರ್ಕೆಟ್ ಔಟ್ಲುಕ್ ಬೇರೆ ಥರ ಇರುತ್ತೆ. ಒಬ್ಬ ತುಂಬ ಅಗ್ರೆಸಿವ್ ಪರ್ಸನ್ ಮಾರ್ಕೆಟ್ ಔಟ್ಲುಕ್ ಬೇರೆ ಥರ ಇರುತ್ತೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಬಿಹೇವಿಯರು ಹಾಗೆ ಇರುತ್ತೆ. ಮಾರ್ಕೆಟ್ ಬಿಹೇವಿಯರ್ ನೀವು ನೋಡಿದ್ರೆ ಒಂದ್ಸರಿ ತುಂಬ ಆರಾಮಾಗಿರುತ್ತೆ, ಒಂದ್ಸರಿ ಸಡನ್ನಾಗಿ ಹುಚ್ಚುಚ್ಚಂಗೆ ಆಡ್ತಾ ಇರುತ್ತೆ. ಸೊ ಮಾರ್ಕೆಟು ತುಂಬ ಬದಲಾಗ್ತಾ ಇರುತ್ತೆ, ನಮ್ಮ ವ್ಯಕ್ತಿತ್ವನೂ ತುಂಬ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಥರ ಇರುವಂಥದ್ದಲ್ಲಿ ಒಂದೇ ಥರ ಟ್ರೇಡಿಂಗ್ ಸಿಸ್ಟಮ್ ವರ್ಕ್ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಅಡ್ಯಾಪ್ಟಿವ್ ಅಂದರೆ ಕಾಲಕ್ಕೆ ತಕ್ಕಂಗೆ ಬದಲಾಗು, ಮಾರ್ಕೆಟ್ ತಕ್ಕಂಗೆ ಬದಲಾಗು ಅನ್ನೋದು ಒಂದು ನನ್ನ ಒಂದು ಮಾರ್ಕೆಟ್ ನನ್ನ ಔಟ್ಲುಕ್ ಅದು. ಸೊ ಅಡ್ಯಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮಲ್ಲಿ ಹೆಂಗೆ ಅಂದರೆ, ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಮಾರ್ಕೆಟ್ ಕರೆಕ್ಟಿವ್ ಆಗಿದ್ರೆ ನಾನು ಯಾವ ಥರ ಸ್ಟೈಲ್ ಆಗಿರುತ್ತೆ ಟ್ರೇಡಿಂಗಲ್ಲಿ, ಮಾರ್ಕೆಟ್ ಟ್ರೆಂಡಿಂಗ್ ಇದ್ದರೆ ನನ್ನ ಸ್ಟೈಲ್ ಏನು, ವಾಲೆಟೈಲ್ ಇದ್ದರೆ ನನ್ನ ಸ್ಟೈಲ್ ಏನು. ಸೊ ನಾನು ಅದಕ್ಕೆ ಕರೆಕ್ಟಾಗಿ ಅಡಾಪ್ಟಿವ್ ಆಗೋದೇ ನಮ್ಮ ಒಂದು ಅಡಾಪ್ಟೆಡ್ ಸಿಸ್ಟಮ್ನ ಒಂದು ಸ್ಪೆಷಾಲಿಟಿ. ಸೊ ಕಮಿಂಗ್ ಬ್ರೋ ಲಿಟಲ್ ಇನ್ನು ಸ್ವಲ್ಪ ಒಳಗಡೆ ಹೋದಾಗ ಒಂದು ಸ್ವಲ್ಪ ಏನಾದ್ರು ಕ್ಲೂ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ಹೊಸ ವೀಕ್ಷಕರಿಗೆ ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ಪಲ್ಲಿ ಏನೇನೋ ಒಂದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ನ ಅಬ್ಸರ್ವ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ? ಶೋರ್. ಸೊ ನಾನೊಬ್ಬ ವೇವ್ ಅನಾಲಿಸ್ಟ್ ಆ್ಯಕ್ಚುಲಿ. ಸೊ ವೇವ್ ಅನಾಲಿಸ್ಟ್ ಅಂತೂ ಒನ್ ಟೈಪ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಅಗೇನ್ ನಾಟ್ ದ ಬೆಸ್ಟ್ ಅಂತ ಹೇಳ್ಕೊಳ್ಳೋದಿಲ್ಲ ಎಲ್ಲೂ ನಾನು. ವೇವ್ ಅನಾಲಿಸಿಸ್ ಒಂದು ಥರದ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕೆಟ್ನ ಮೂವ್ಮೆಂಟ್ನ ಎರಡು ಥರ ಒಂದು ವಿಂಗಡಣೆ ಮಾಡ್ತಾರೆ. ಒಂದು ಟ್ರೆಂಡ್ ಅಂತ ಹೇಳ್ತಾರೆ. ಟ್ರೆಂಡ್ ಅಂದರೆ ಸಖತ್ ಫಾಸ್ಟಾಗಿ ಕಮ್ಮಿ ಟೈಮಲ್ಲಿ ಜಾಸ್ತಿ ಪ್ರೈಸ್ ಮೂವ್ಮೆಂಟ್ ಆಗೋದಕ್ಕೆ ಟ್ರೆಂಡ್ ಅಂತ ಹೇಳ್ತೀವಿ. ಇನ್ನು ಕರೆಕ್ಷನ್ ಅಂತ ಹೇಳಿದ್ರೆ ಕಮ್ಮಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಬಟ್ ಜಾಸ್ತಿ ಟೈಮ್ ತೊಗೊಳುತ್ತೆ ಮಾರ್ಕೆಟ್. ಇದು ಎರಡೇ ಬಿಹೇವಿಯರ್ ಮೋಸ್ಟ್ಲಿ ಇರೋದು, ಒಂದು ಕರೆಕ್ಷನ್, ಒಂದು ಟ್ರೆಂಡ್ ಅಂತ ಹೇಳ್ತೀವಿ. ಇದು ವೇವ್ ಅನಾಲಿಸಿಸಲ್ಲಿ ಟ್ರೆಂಡ್ ಯಾವುದು, ಕರೆಕ್ಷನ್ ಯಾವುದು ಐಡೆಂಟಿಫೈ ಮಾಡುವ ಒಂದು ಶಕ್ತಿ ಇರುತ್ತೆ ಅದರಲ್ಲಿ. ಪ್ಲಸ್ ಕರೆಕ್ಷನ್ ಯಾವಾಗ ಎಂಡ್ ಆಗುತ್ತೆ, ಟ್ರೆಂಡ್ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಶುರು ಆಗುತ್ತೆ, ಕರೆಕ್ಷನ್ ಯಾವಾಗ ಶುರು ಆಗುತ್ತೆ. ಸೊ ಈ ಒಂದು ಅನಾಲಿಸಿಸ್ನ ಒಂದು ಇದಿರುತ್ತೆ. ಬಟ್ ವೆರಿ ಡೇಂಜರಸ್ ಅನಾಲಿಸಿಸ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ, ವೇವ್ ಅನಾಲಿಸಿಸ್ ಅಂತ ಹೇಳೋದು. ಯಾಕೆ ಡೇಂಜರಸ್ ಅಂದರೆ, ನಿಮಗೆ ಒಂದು ಓವರ್ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ. ನಾನು ಮಾರ್ಕೆಟ್ ನೋಡು, ನಾನು ಪ್ರೇಟ್ ಮಾಡ್ದಂಗೆ ಆಗ್ತಾ ಇದೆ, ನಾನು ಹೇಳ್ದಂಗೆ ಆಗ್ತಾ ಇದೆ ಅಂತ ಬರುತ್ತೆ. ಅದರಿಂದ ನಾವು ತುಂಬ ತಪ್ಪು ಒಂದು ಡಿಸಿಷನ್ ತೊಗೊಳ್ಳುವಂಥ ಒಂದು ಕೆಪಾಸಿಟಿ ಆಗುತ್ತೆ. ಇವತ್ತಿನ ಮಟ್ಟಿಗೆ ನನ್ನ ಅಬ್ಸರ್ವೇಷನ್, ನನ್ನ ಇದರಲ್ಲಿ ವೇವ್ ಅನಾಲಿಸ್ಟ್ ಟ್ರೇಡರ್ಗಳಿರ್ತಾರೆ, ಅವರು ಸಕ್ಸಸ್ಫುಲ್ ಟ್ರೇಡರ್ ಆಗಿರೋದು ತುಂಬ ಕಮ್ಮಿ ನೋಡಿರೋದು. ಯಾಕಂದರೆ ಅಷ್ಟು ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ. ಸೊ ನನ್ನ ಟ್ರೇಡಿಂಗ್ ಸಿಸ್ಟಮಲ್ಲಿ ಆ ವೇವ್ ಅನಾಲಿಸ್ನ ಬ್ಯೂಟಿಫುಲ್ ಟೆಕ್ನಿಕಲ್ ಅನಾಲಿಸ್ ಅದು. ವೇವ್ ಅನಾಲಿಸ್ ಇಸ್ ವೆರಿ ಪವರ್ಫುಲ್. ಬಟ್ ಆ ಒಂದು ಪವರ್ಫುಲ್ ವಸ್ತುನ ಇಟ್ಕೊಂಡು ಅದರಲ್ಲಿರುವಂತಹ ಡೇಂಜರ್ಗಳು ಏನು, ಓವರ್ ಕಾನ್ಫಿಡೆನ್ಸ್ ಡೇಂಜರ್ಗಳು, ಅದನ್ನು ತೆಗೆದಾಕ್ಲಿಕ್ಕೋಸ್ಕರ ನಾನು ಒಂದು ಇಚಿಮೊಕ್ಕು ಅಂತ ಒಂದು ಟೂಲ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಪ್ರೈಸ್ ಆಕ್ಷನ್ ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ. ಪ್ರೈಸ್ ಆಕ್ಷನ್, ಫಿಬೊನಾಚಿ, ಇಚಿಮೊಕ್ಕು ಮತ್ತು ವೇವ್ ಅನಾಲಿಸಿಸ್, ಈ ನಾಲ್ಕರ ಮೇಲೆ ನನ್ನ ಟ್ರೇಡಿಂಗ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡಿಸೈನ್ ಆಗಿದೆ. ಸೊ ಇದು ಒಂದು ಇನ್ ಡೆಪ್ತ್ ಟೆಕ್ನಿಕಲ್ ಅನಾಲಿಸಿಸೇ ಮಾಡಬೇಕಾಗತ್ತೆ. ಸೊ ಒಬ್ಬ ಫ್ರೆಶರ್ ಒಬ್ಬ ಸ್ಟಾಕ್ ಮಾರ್ಕೆಟ್ ಬರ್ತಾನೆ. ಸೊ ಅವನೇನು ಅನ್ಕೋತಾನೆ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬೈ ಸೆಲ್ ಸಿಗ್ನಲ್ಸ್ ಬರುತ್ತೆ, ಅದೇ ಸಿಗ್ನಲ್ಸ್ ಕೊಡುತ್ತೆ, ಬೈ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ, ಸೆಲ್ ಕೊಟ್ಟರೆ ವಾಟ್ ಎವರ್ ರೆಡಿಮೇಡ್ ಟೂಲ್ಸ್ ಇದ್ದಾವೆ ಅಂತ ಹೇಳ್ತಾರೆ. ಸೊ ಈ ರೆಡಿಮೇಡ್ ಟೂಲ್ಸ್ನ ನಂಬಬಹುದಾ, ಇಲ್ಲ ನೀವು ಹೇಳಿದ್ರಿ ನಾನು ಈ ನಾಲ್ಕು ಕ್ಲಬ್ ಮಾಡ್ತೀನಿ ಅಂದರೆ, ಯು ಟೋಲ್ಡ್ ಐ ವಿಲ್ ಅನಲೈಸ್ ಲಾಟ್ ಆಫ್ ಥಿಂಗ್ಸ್ ಟು ಕಮ್ ಟು ದ ಕನ್ಕ್ಲೂಷನ್. ಸೊ ರೆಡಿಮೇಡ್ ಟೂಲ್ಸ್ನ ನಂಬೋದು ಒಳ್ಳೇದಾ, ಇಲ್ಲರ ಇವು ಕಾಂಕ್ರೀಟಾಗೆ ಸ್ಟ್ರಾಂಗ್ 4-5 ರೆಫರೆನ್ಸಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಒಳ್ಳೇದಾ? ನಮ್ಮ ಮಾರ್ಕೆಟ್ನ ರಿಯಾಲಿಟಿ ಏನಂತ ಹೇಳಿದ್ರೆ, ನಿಮಗೂ ಗೊತ್ತಿರುತ್ತೆ ಸರ್ ಅದೆಲ್ಲ. ಮಾರ್ಕೆಟ್ನ ರಿಯಾಲಿಟಿ ಏನಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನಾವು ರಿಸ್ಕ್ ಯಾವಾಗ ಜಾಸ್ತಿ ತೊಗೋತೀವಿ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ರಿಸ್ಕ್ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ ಈಗ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕಿ 10 ಲಕ್ಷ ರೂಪಾಯಿ ಮಾಡ್ಲಿಕ್ಕೆ ಹೋದರೆ, ಆ 1 ಲಕ್ಷ ರೂಪಾಯಿ ಕಳ್ಕೊಳ್ಳೋಂಥ ಚಾರ್ಜಸ್ 99% ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ರಿಸ್ಕ್ ಜಾಸ್ತಿ ಅಂತ ಅರ್ಥ. ಸೊ ಬರೀ 10 ಲಕ್ಷ ಮಾಡೋದು ರಿವಾರ್ಡ್ ನೋಡಿ, 1 ಲಕ್ಷ 10 ಲಕ್ಷ ಆಗುತ್ತೆ ಅಂತ ನಿಮ್ಗೊಂದು ಖುಷಿ ಇರ್ಬೋದು. ಬಟ್ ಆ 1 ಲಕ್ಷ 99% ಚಾನ್ಸಸ್ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದೇ ಆ 1 ಲಕ್ಷನ 1,05,000 ಮಾಡ್ತೀನಿ ಅಂತ ನೀವು ಏನ್ ಮಾಡ್ಕೊತೀವಿ. ಸೊ 98% ಚಾನ್ಸಸ್ ಇರುತ್ತೆ 5,000 ಮಾಡೋಕ್ಕೆ. ಓಕೆ, ಸೊ ಬೇಸಿಕಲಿ ಏನಂದ್ರೆ, ಎನಿ ಟ್ರೇಡಿಂಗ್ ಸಿಸ್ಟಮ್ ತಗೊಳ್ಳಿ, ಇಟ್ಸ್ ಬೇಸ್ಡ್ ಆನ್ ರಿಸ್ಕ್ ಟು ರಿವಾರ್ಡ್. ನಾನು ಈಗ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವ್ರೇಜ್ ತಗೊಳ್ಳೋಣ, ಬೇಸಿಕ್, ತುಂಬ ಬೇಸಿಕ್ ಮೂವಿಂಗ್ ಆವ್ರೇಜ್ ಅಂತ ಅನ್ಕೊಳ್ಳೋಣ. ಅದರಲ್ಲೂ ನೀವು ಪ್ರಾಫಿಟಬಲ್ ಆಗ್ಬೋದು. ಸೊ ಅದರಲ್ಲಿ ರಿಸ್ಕ್ ರಿವಾರ್ಡ್ ವೇರಿಯೇಷನ್ ಆಗುತ್ತೆ. ಸೊ ಎನಿ ಟ್ರೇಡಿಂಗ್ ಸಿಸ್ಟಮ್ ಈಸ್
ಆಸ್ ಗುಡ್ ಆಸ್ ಅದರ್, ಅಂದರೆ ಅಷ್ಟೇ ಒಳ್ಳೇದು ಬೇರೆನೂ, ರಿಸ್ಕ್ ಟು ರಿವಾರ್ಡ್ ಬೇರೆ ವೇರಿಯೇಷನ್ಸ್ ಇರುತ್ತೆ. ಸೊ ನನ್ನ ಒಂದು ಟ್ರೇಡಿಂಗ್ ಸಿಸ್ಟಮ್, ನನ್ನ ಅಂತಲ್ಲ, ಎನಿ ಟ್ರೇಡಿಂಗ್ ಸಿಸ್ಟಮ್ ಏನು ಏಮ್ ಮಾಡಬೇಕಂದ್ರೆ ರಿಸ್ಕ್ನ ಫಸ್ಟು ಆಸ್ ಮಿನಿಮಮ್ ಆಸ್ ಪಾಸಿಬಲ್ ಮಾಡಬೇಕು, ರಿಸ್ಕ್ನ ಫಸ್ಟ್ ಕಮ್ಮಿ ಮಾಡಬೇಕು. ಯಾಕಂದರೆ ನಾವು ಮಾರ್ಕೆಟ್ ಹಾಕೋದೆಲ್ಲ ನಾವು ಕಷ್ಟಪಟ್ಟು ದುಡ್ಡು, ಅದು ₹1 ಬೇರೆ ಕಡೆ ಹೋಗಬಾರ್ದು. ಸೊ ರಿಸ್ಕ್ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಆ ರಿಸ್ಕು ತುಂಬ ಕಮ್ಮಿ ಆಗಿರಬೇಕು, ರಿವಾರ್ಡ್ ಅಲ್ಲಿ ತಕ್ಕಂಗಿರಬೇಕು. ಇದು ಮಾರ್ಕೆಟ್ನ ರಿಯಾಲಿಟಿ. ಇದಿಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಟ್ರೇಡ್ ಸರ್. ಎಸ್. ಸೊ ಸರ್ ಈಸ್ ರೈಟ್ ಟು ದ ಪಾಯಿಂಟ್. ಸೊ ಆ ಒಂದು ಪಾಯಿಂಟಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ನ ಕಮ್ಮಿ ತಗೊಳ್ಳಿ, ರಿವಾರ್ಡ್ ಜಾಸ್ತಿ ಇರಬೇಕು, ರಿಸ್ಕ್ ಕಮ್ಮಿ ಇರಬೇಕು. ಆ ಥರ ಯಾವುದಾದ್ರೂ ಸಿಸ್ಟಮ್ ಫಾಲೋ ಮಾಡಿ, ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ದೆನ್ ಯುಲ್ ಸಕ್ಸೀಡ್ ಅಂತ ಸರ್ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಸೊ ಈ ಪ್ರೋಗ್ರಾಮ್ನ ನೋಡ್ತಾ ಇರೋರು ಇವಾಗಾದರೂ ಎಚ್ಚೆತ್ಕೊಳ್ಳಿ. ಸೊ ಯಾವುದೋ ಒಂದು ಏನೇನೋ ಮಾಡೋಕ್ಕೋಗಿ ಕಲಿದಿರ ಏನೇನೋ ಮಾಡೋಕ್ಕೋಗಿ ಲೂಸ್ ಮಾಡ್ಕೋಬೇಡಿ ಅಂತ ಸರ್ರು ಸಹ ಹೇಳ್ತಾ ಇದ್ದಾರೆ, ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ. ಸೊ ಡೆಫಿನೆಟ್ಲಿ ಕಲ್ತ್ ಮಾಡಿ ಅಂತಲೇ ಹೇಳ್ಬೋದು ನಾವೆಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಸರ್, ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ಕೇಳಿದ್ದೀನಿ. ಸೊ ಲೆಟ್ ಅಸ್ ಸೇ, ಆರ್ ಯು ಇಂಟ್ರಾಡೇ ಟ್ರೇಡರ್, ಆರ್ ಸ್ವಿಂಗ್ ಟ್ರೇಡರ್, ಆರ್ ಪೊಸಿಷನಲ್, ಆರ್ ಶಾರ್ಟ್ ಟರ್ಮ್ ಸರ್? ಮೇನ್ಲಿ ನೀವು ಯಾವ ಥರ ಮಾರ್ಕೆಟ್ನ ಅಪ್ರೋಚ್ ಮಾಡ್ತೀರಾ? ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೇಳೋದು ನಾವು ಇನ್ವೆಸ್ಟರ್ ಅಂತ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಅಂತ ಹೇಳ್ತೀನಿ ಫಸ್ಟ್ ನಾನು. ಯಾಕಂದರೆ ನಾನು ಫಸ್ಟೇ ಟ್ರೇಡರ್ ಅಂತ ಹೇಳಿದ್ರೆ ಎಲ್ರಿಗೂ ನನ್ನ ಸಕ್ಸಸ್ಸು ಟ್ರೇಡಿಂಗಿಂದ ಬಂತು ಅಂತ ಅನ್ಕೋತಾರೆ ಎಲ್ಲರೂ. ಸೊ ನನ್ನ ಸಕ್ಸಸ್, ನನ್ನ ಏನೊಂದು ಪೋರ್ಟ್ಫೋಲಿಯೋ ಅಥವಾ ನನ್ನ ದುಡ್ಡನ್ನು ಹತ್ರ ಏನಿರ್ಬೋದು ಅದೆಲ್ಲನೂ ಬಂದಿರೋದು ಮೇನ್ಲಿ ಇನ್ವೆಸ್ಟ್ಮೆಂಟಿಂದ. ದಟ್ ಈಸ್ ಒನ್ ಅಂಡರ್ಲೈನ್ ಸ್ಟೇಟ್ಮೆಂಟ್ ಎಲ್ಲರೂ ತಿಳ್ಕೋಬೇಕು. ಟ್ರೇಡಿಂಗ್ ಈಸ್ ವಿಚ್ ಐ ಆಬ್ವಿಯಸ್ಲಿ ಡು. ನಾವೊಬ್ಬ ಇಂಟ್ರಾಡೇ ಟ್ರೇಡರ್, ನಾನು ಪ್ರೊಕ್ಲೇಮ್ ಇಂಟ್ರಾಡೇ ಟ್ರೇಡರ್. ನಾನು ಪೊಸಿಷನ್ನ ಇಟ್ಕೊಳ್ಳೋದು ಒಂದು ಸ್ಟೈಲ್ ಮಾತ್ರ, ಅದೇನಂತ ಹೇಳ್ತೀನಿ 2 ನಿಮಿಷದಲ್ಲಿ. ಬಟ್ ನಾನು ಒಬ್ಬ ರೆಗ್ಯುಲರ್ ಇಂಟ್ರಾಡೇ ಟ್ರೇಡರ್, ಒಬ್ಬ ಇನ್ವೆಸ್ಟರ್, ರೆಗ್ಯುಲರ್ ಇಂಟ್ರಾಡೇ ಟ್ರೇಡರ್. ಆದರೆ ಅಟ್ ದ ಸೇಮ್ ಟೈಮ್ ನಾನೊಂದು ಮಂತ್ಲಿ ಇನ್ಕಮ್ ಸ್ಟ್ರಾಟಜಿ ಅಂತ ನಾನು ಮಾಡ್ಕೊಂಡಿದ್ದೀನಿ. ಅದನ್ನ ಯೂಟ್ಯೂಬಲ್ಲಿ ಕೂಡ ನಾನು ಇಟ್ಟಿದ್ದೀನಿ. ಅದೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ನಾನು ಮಂಡೇ ಒಂದು 10 ಗಂಟೆ ಆದಮೇಲೆ ನಾನು ಪೊಸಿಷನ್ ಎಂಟರ್ ಆಗ್ತೀನಿ ಒಂದು ಆಪ್ಷನ್ಸ್ ಬೇಸ್ಡ್ ಆನ್ ವೇವ್ ಅನಾಲಿಸಿಸ್. ಅಗೇನ್ ನಾವು ವೇವ್ ಅನಾಲಿಸಿಸ್ ಮೇಲೆ ನನಗೊಂದು ರೇಂಜ್ ಗೊತ್ತಾಗಿರುತ್ತೆ ನನಗೆ. ಓಕೆ, ಮಾರ್ಕೆಟ್ ಈಗ ಕರೆಕ್ಟಿವ್ ಶುರು ಆಗ್ತಾ ಇದೆ, ಅಥವಾ ಮಾರ್ಕೆಟ್ನ ಒಂದು ಟಾಪ್ ರೆಸಿಸ್ಟೆನ್ಸ್ ಇಲ್ಲಿ, ಸಪೋರ್ಟ್ ಇಲ್ಲಿ ಅಂತ ನಾನು ಒಂದು ರೇಂಜ್ನ ಡಿಟರ್ಮೈನ್ ಮಾಡಿರ್ತೀನಿ. ಅದ್ರ ಬೇಸಿಸ್ ಮೇಲೆ ತುಂಬ ಸೇಫ್ಟಿ ಅಂದರೆ ತುಂಬ ದೂರದಲ್ಲಿ ನಾನು ಆಪ್ಷನ್ ಸೆಲ್ ಮಾಡಿ ಅದನ್ನು ಹೆಡ್ಜ್ ಮಾಡಿ ನಾನು ಅದನ್ನು ಇಟ್ಟಿರ್ತೀನಿ. ಅದು ನನ್ನೊಂದು ವೀಕ್ಲಿ ಸ್ಟ್ರಾಟಜಿ. ಅದು ಮಂತ್ಲಿಗೆ ನಾನು ಮಂತ್ಲಿ ನಂಗೆ ಇಷ್ಟು ರಿಟರ್ನ್ಸ್ ಬಂತು ಅಂತ, ಮಂತ್ಲಿ 1.5% ಬರ್ಬೋದು ಅದು ಮ್ಯಾಕ್ಸಿಮಮ್. ಬಟ್ ಇಟ್ಸ್ ಅ ಗ್ರೇಟ್ ರಿಟರ್ನ್. ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ 1.5% ಫ್ರೀಯಾಗಿ ಬರ್ತಾ ಇದ್ರೆ ಅದು ಗ್ರೇಟ್ ರಿಟರ್ನ್ ಅದು, ಅಲ್ವಾ? ಸೊ ಅದೊಂದೊಂದು ಸ್ಟ್ರಾಟಜಿ ಇರುತ್ತೆ. ಬಟ್ ಇಂಟ್ರಾಡೇ ನಾನು ಪ್ರೊಕ್ಲೇಮ್ಡ್ ಇಂಟ್ರಾಡೇ ಟ್ರೇಡರ್ ಸರ್ ನಾನು. ಎಸ್ ಸರ್, ಇಂಟ್ರಾಡೇ ಟ್ರೇಡ್ ಮಾಡ್ತಿರಲ್ಲ, ಸೊ ಇದಕ್ಕೆ ಒಂದು ಫಂಡಿಂಗು, ಸೊ ನೀವು ಹೆಂಗೆ ಶೇರ್ಸ್ನ ಪ್ಲೆಡ್ಜ್ ಮಾಡ್ತೀರಾ, ಇಲ್ಲಾಂದರೆ ಆ ರಿಯಲ್ ಕ್ಯಾಶಲ್ಲೇ ಟ್ರೇಡ್ ಮಾಡ್ತೀರಾ? ಇಲ್ಲ, ನಾನು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಇನ್ವೆಸ್ಟ್ಮೆಂಟ್ನ ನಾನು ಪ್ಲೆಡ್ಜ್ ಮಾಡಿರ್ತೀನಿ. ಆ ಪ್ಲೆಡ್ಜ್ ಮಾಡೋದ್ರಿಂದ ನನಗೊಂದು ಮಾರ್ಜಿನ್ ಅಂತ ಬಂದಿರುತ್ತೆ, ಪ್ಲಸ್ ಒಂದು ಕ್ಯಾಶ್ ಕಾಂಪೋನೆಂಟ್ ಕೂಡ ಇರುತ್ತೆ. ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಈ ಒಂದು ಏನು ಪ್ಲೆಡ್ಜ್ ಅಮೌಂಟ್ ಇದೆ ಅದು ಬೇಕಾದಷ್ಟು. ನೀವೆಂಥ ಬ್ಯೂಟಿ ಅಂದರೆ ಮನೋಜ್ ಸರ್, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಿರಬೇಕು ಅಂತ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಮಾತಾಡೋಣ. ಅದರಲ್ಲಿ ನಿಮಗೆ ಒಂದು ಪೋರ್ಟ್ಫೋಲಿಯೋಲಿ ನಾನು ಪೋರ್ಟ್ಫೋಲಿಯೋ ಡಿಸೈನ್ ಹೆಂಗೆ ಮಾಡಿರ್ತೀನಿ ನಾನು ಹೇಳ್ತೀನಿ ಬೇಕಿದ್ರೆ. ಸೊ ಅದರಲ್ಲಿ ನನಗೆ ಅದ್ರದ್ದೇ ಅಂತ ಒಂದು ಇನ್ವೆಸ್ಟ್ಮೆಂಟ್ ಬೆನಿಫಿಟ್ಸ್ ಕೂಡ ಬರ್ತಾ ಇರುತ್ತೆ. ಡಿವಿಡೆಂಡ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಗ್ರೋತ್ ಆಗಿರೋ ಅದು ಕೂಡ ಬರ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈ ಆ ಪ್ಲೆಡ್ಜ್ ಅಮೌಂಟ್ನ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ನಾವು ಅದರಿಂದ ಒಂದು ರಿಟರ್ನ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೋದು ನಾವು. ಎಸ್. ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ ತಕ್ಷಣ ಸೊ ಸರ್ ಒಂದು ಪಾಯಿಂಟ್ ಕೊಟ್ಟರು. ಅವರು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಡೆಲಿವರಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಪ್ಲೆಡ್ಜ್ ಮಾಡಿದ್ದಾರೆ, ಕೊಲ್ಯಾಟ್ರಲ್ ಮಾರ್ಜಿನ್ ಸಿಗುತ್ತೆ, ಅದಕ್ಕೊಂದು 50% ಕ್ಯಾಶ್ ಕಾಂಪೋನೆಂಟ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ದುಡ್ಡಿಂದ ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಆರ್ ಡೈರೆಕ್ಷನಲ್ ಸೆಲ್ಲಿಂಗ್ ಮಾಡಿ ಈಸ್ ಅರ್ನಿಂಗ್ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಆಲ್ಸೋ. ಬಟ್ ದ ಪ್ರೈಮರಿ ಬಿಗ್ ವೆಲ್ತ್ ಕ್ರಿಯೇಷನ್ ಆಗೋದಲ್ಲಿ ಶೇರ್ಸು, ಲಾಂಗ್ ಟರ್ಮ್ ಇನ್ವೆಸ್ಟಲ್ಲಿ ವೆಲ್ತ್ ಕ್ರಿಯೇಷನ್ ಆಗುತ್ತೆ, ಅದ್ರ ಪಾಡಿಗೆ ಅದು ವೆಲ್ತ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಈ ಕಡೆ ಟ್ರೇಡಿಂಗಲ್ಲಿ ಇನ್ಕಮ್, ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಸರ್. ಸೊ ಈ ಒಂದು ಆ ಥರ ಐಡಿಯಲ್ ಸೆಟಪ್ಪು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಏನು ಅನ್ಕೋತಾರೆ, ಈ ಟ್ರೇಡಿಂಗ್ ಅಂದಿದ ತಕ್ಷಣ ಫುಲ್ ಕ್ಯಾಶ್ ಅಕೌಂಟೇ ಮಾಡಬೇಕು, ಫುಲ್ ರಿಯಲ್ ಕ್ಯಾಶಲ್ಲೇ ಮಾಡಬೇಕಂತ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಪ್ಲೆಡ್ಜ್ ಮಾಡಿ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಈ ಪ್ರೋಗ್ರಾಮಿಂದ ಎಷ್ಟೋ ಜನಕ್ಕೆ ತಿಳುವಳಿಕೆ ಬಂದಿರಬೇಕು. ಸೊ ಬಿಗ್ ಟ್ರೇಡರ್ಸ್ ಎಲ್ಲ ಇದೇ ಥರನೇ ಮಾಡೋದು. ಸೊ ಆ್ಯಂಡ್ ಸರ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಪ್ರೌಡ್ ಟ್ರೇಡರ್ ಇನ್ ನಮ್ಮ ಕರ್ನಾಟಕ. ಸೊ ಕಮಿಂಗ್ ಬ್ಯಾಕ್ ಟು ದ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವೇ ಒಂದು ಕ್ಲೂ ಕೊಟ್ಟರೆ, ನಿಮ್ಮ ಇನ್ವೆಸ್ಟಿಂಗ್ ಸ್ಟೈಲಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡ್ತೀರಾ, ಅದು ಹೆಂಗೆ ಡಿಸೈನ್ ಮಾಡಿದ್ದೀರಾ ಸರ್ ಒಂದು ಸ್ವಲ್ಪ?
ಇದು ಅಗೇನ್ ಇನ್ವೆಸ್ಟ್ಮೆಂಟ್ ಅಗೇನ್ ನನ್ನ ಏನೇ ಒಂದು ಔಟ್ಲುಕ್ ಇರಲಿ, ಲೈಫ್ ಔಟ್ಲುಕ್ ಇರ್ಬೋದು ಅಥವಾ ಮಾರ್ಕೆಟ್ ಔಟ್ಲುಕ್ ಇರ್ಬೋದು, ಐ ಆಮ್ ವೆರಿ ಅಡ್ಯಾಪ್ಟಿವ್. ಅಡ್ಯಾಪ್ಟಿವ್ ಅಂದರೆ ಒಂದು ರೂಲ್ ವಿಲ್ ನಾಟ್ ಫಿಟ್ ಎವ್ರಿ ಒನ್ ಅಂತ ಅರ್ಥ. ಸೊ ಈಗ ನನಗೆ ನನ್ನ ಏಜು ಒಂದು 43 ಇಯರ್ ಓಲ್ಡ್ ನಾನು. ಸೊ ಒಬ್ಬ 21 ಇಯರ್ ಓಲ್ಡ್ಗೆ ಸ್ವಲ್ಪ ಔಟ್ಲುಕ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದೇ ಒಬ್ಬ 60 ಇಯರ್ ಒಬ್ಬರು ರಿಟೈರ್ ಆಗಿ ಬಂದವರು ಅವರು ಸ್ವಲ್ಪ ಇದ್ರಲ್ಲಿ ಟ್ರೀಟ್ ಮಾಡ್ಕೋಬೇಕು. ಸೊ ಒಂದು ಮಿಡ್ಲ್ ಏಜ್ಡ್ ಪರ್ಸನ್ ಹೆಂಗಿರ್ಬೇಕಂದ್ರೆ ನಂದು 20% ಬಂದು ಹೆಡ್ಜಿಂಗಲ್ಲಿ ಇರುತ್ತೆ. ಹೆಡ್ಜಿಂಗ್ ಅಂದರೆ ನಾನು ಗೋಲ್ಡ್ ಮತ್ತು ಸಿಲ್ವರಲ್ಲಿ 20% ಆಫ್ ಮೈ ಪೋರ್ಟ್ಫೋಲಿಯೋ ಇಸ್ ಆಲ್ವೇಸ್ ಹೆಡ್ಜ್. ಬಿಕಾಸ್ ಒಬ್ಬ ನಾವು ಇಂಟರ್ನೆಟ್ ಟ್ರೇಡರ್ ಅಂತ ನಾನು ಗೋಲ್ಡ್ ಬೀಸ್ ಆಗಿರ್ಬೋದು ಇಂಥ ಒಂದು ಇದ್ರ ಕಡೆ ತೊಗೊಂಡು ಸಿಲ್ವರ್ ಬೀಸ್ ಇಂಥ ಕಡೆ ನೆಟ್ಬಿಡ್ತೀನಿ. ಸಮ್ ಕಾಂಪೋನೆಂಟ್ ಆಫ್ ಫಿಸಿಕಲ್ ಸಿಲ್ವರ್ ಆ್ಯಂಡ್ ಗೋಲ್ಡನ್ನು ಪರ್ಚೇಸ್ ಮಾಡ್ಕೋತೀನಿ. ಅದರಂಥ ಒಂದು ಕಾರಣಗಳಿದೆ. ಈ 20%ಅಲ್ಲೇ ಬರ್ತದೆ. ಈ ಮಿಕ್ಕಿದ 80%ಅಲ್ಲಿ ನಾನು 40% ಅಟ್ ಎನಿ ಕಾಸ್ಟ್ ನಾನು ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಅಗೇನ್ ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕ್ಸ್ ಎಷ್ಟು ಬ್ಯೂಟಿ ಅಂದರೆ ಅದು ಬರೀ ಡಿವಿಡೆಂಡ್ಸ್ ಮಾತ್ರ ಕೊಡಲ್ಲ, ಅದ್ರ ಜೊತೆಗೆ ಕ್ಯಾಪಿಟಲ್ ಗ್ರೋತ್ ಕೂಡ ಆಗ್ತಾ ಇರುತ್ತೆ. ನಮ್ಮ ದೇಶದ ಒಂದು ಕೆಲವು ಮೊನೋಪೊಲಿಸ್ಟಿಕ್, ನಾನು ಫಾರ್ ಎಕ್ಸಾಂಪಲ್ ನನ್ನ ಒಂದು ಪೋರ್ಟ್ಫೋಲಿಯೋಲಿ ಕೋಲ್ ಇಂಡಿಯಾ ಇದೆ. ಕೋಲ್ ಇಂಡಿಯಾ ಜನ ಅಂತ ಅಲ್ಗಳಿರ್ತಾರೆ ಅದನ್ನ, ಅಂದರೆ ಕೋಲ್ ಇಂಡಿಯಾ ಅಷ್ಟೊಂದು ಗ್ರೋತ್ ಕೊಡಲ್ಲ ಹಾಗೆ ಅಂತ ಇರ್ತಾರೆ. ಬಟ್ ಅದರಲ್ಲಿರುವಂಥ ಬೆನಿಫಿಟ್ 70% ಆಫ್ ಇಂಡಿಯನ್ ಎನರ್ಜಿ ಪ್ರೊಡಕ್ಷನ್ ಇವತ್ತಿಗೂ ಕೋಲ್. ವರ್ಲ್ಡ್ ಅಲ್ಲಿ ಕೂಡ ನಿಮಗೆ ಮ್ಯಾಕ್ಸಿಮಮ್ ಎನರ್ಜಿ ಪ್ರೊಡಕ್ಷನ್ ಇರೋದು ಕೋಲಿಂದಾನೇ ಬರ್ತಾ ಇರೋದು. ಅಂಡ್ ಕೋಲ್ ಇಂಡಿಯಾ ಒಂದು ಮೊನೋಪೊಲಿಸ್ಟಿಕ್ ಕಂಪನಿ. ನಾನು ಅಗೇನ್ ಅಡ್ವೈಸ್ ಮಾಡ್ತಾ ಇಲ್ಲ ಇಲ್ಲಿ, ಬಟ್ ದಟ್ಸ್ ಒನ್ ಆಫ್ ದ ಬ್ಯೂಟಿ ಆಫ್ ದಟ್ ಸ್ಟಾಕ್ ಅಂಡ್ ಗಿವ್ಸ್ ಗ್ರೇಟ್ ಡಿವಿಡೆಂಡ್ಸ್. ಇನ್ನೂ ಆ ಥರ ಸ್ಟಾಕ್ಗಳಿದೆ. ಸೊ ಬೇಸಿಕ್ಲಿ ನಂದೇನಿರುತ್ತೆ ಒಂದು ಇದೆಲ್ಲ ಸೇಫ್ ಬೆಟ್ ಕೂಡ. ಇದು ಕ್ರ್ಯಾಶ್ ಅಂತೂ ಆಗಲ್ಲ, ಇದು ಕರೆಕ್ಷನ್ ಆಗುತ್ತೆ ಬಟ್ ಕ್ರ್ಯಾಶ್ ಆಗಲ್ಲ. ಇಂಥದೆಲ್ಲ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಸ್ಟಾಕ್ಗಳು. ಇದು ನಂದೊಂದು 40% ಇದೆ. ಇನ್ 40% ನಂದೊಂದು ಗ್ರೋತ್ ಸ್ಟಾಕ್ ಅಂತ ಇಟ್ಟಿರ್ತೀನಿ. ಈ 40% ಗ್ರೋತ್ ಸ್ಟಾಕ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಒಳ್ಳೆ ಒಂದು ಬ್ಲೂ ಚಿಪ್ ಸ್ಟಾಕ್ಗಳು, ಒಳ್ಳೆ ಒಂದು ಫಂಡಮೆಂಟಲಿ ಪ್ರೂವನ್ ಸ್ಟಾಕ್ಗಳು, ರೆಕಾರ್ಡ್ ಸ್ಟಾಕ್, ಅದರದೊಂದು ಹಿಸ್ಟಾರಿಕಲ್ ರೆಕಾರ್ಡ್ ಇರೋಂಥ ಸ್ಟಾಕ್ಗಳು. ಈ ಕಂಪನಿಗಳು ಮುಳುಗೋದ್ರೆ ಅಕಸ್ಮಾತ್ ನಮ್ಮ ದೇಶನೇ ಮುಳುಗೋಗುತ್ತೆ. ಆ ಥರ ಕಂಪನಿಗಳು, ಆ ಥರ ಒಂದು ಇಂಡಿಯನ್ ಬ್ಯಾಕ್ ಬೋನ್ಗೆ ಸಪೋರ್ಟ್ ಆಗುವಂಥ ಕಂಪನಿಗಳಲ್ಲಿ ಇನ್ 40% ಇರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು 5% ನಾನು ಆ ಕಡೆಗೆ ಆಡ್ತೀನಿ. ಏನಂದರೆ ನಾನೊಂದು ಕೆಲವು ಮಲ್ಟಿ ಬ್ಯಾಗರ್ ಸ್ಟಾಕ್ಗಳನ್ನ ಹುಡುಕ್ತೀನಿ. ಇದು ನನ್ನ ಎಕ್ಸ್ಟ್ರಾ ಮನಿ. ಈ 100% ಆಗುತ್ತೆ, 105% ಹೆಂಗೆ ಬರೋಕ್ಕೆ ಸಾಧ್ಯ ಸರ್ ಅಂತ ಕೇಳ್ಬೋದು. ಆ 5% ನನ್ನೊಂದು ಸೀಕ್ರೆಟ್ ಒಂದು ದುಡ್ಡು ಇರುತ್ತೆ. ಒಂದು ಆ 5% ಹೆಂಗೆ ಮಾಡಿರ್ತೀನಿ ಅಂದರೆ ಕೆಲವು ಮಲ್ಟಿ ಫಂಡಮೆಂಟಲಿ, ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಾನು ಇದೆಲ್ಲ ಯೂಟ್ಯೂಬಲ್ಲಿ ಹೇಳಿರೋದ್ರಿಂದ ಪಬ್ಲಿಕ್ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ. ರೆಡಿಂಗ್ಟನ್ ಇದು ಒನ್ ಆಫ್ ದ ಸ್ಟಾಕ್ಸ್ ವಿಚ್ ನಾನು ಒಂದು ಇದರಲ್ಲಿ ಸಿಕ್ಕಿದ್ದು. ಅದು ಗ್ರೇಟ್ ರಿಟರ್ನ್ಸ್ ಕೊಟ್ಟು ಇದನ್ನ ಈ ಸ್ಟಾಕ್ಗಳನ್ನ ನಾನು ರೊಟೇಷನ್ ಮಾಡ್ತಾ ಇರ್ತೀನಿ. ಇದನ್ನ ಲಾಂಗ್ ಟರ್ಮ್ ಇಟ್ಕೊಳ್ಳಲ್ಲ. ಈ ಸ್ಟಾಕಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡು ನಾನು ರೀಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಬೇಸಿಕ್ಲಿ ನನ್ನ ಮೇನ್ ಪೋರ್ಟ್ಫೋಲಿಯೋ ನಾನು ಟೆನಿ ಕಾಸ್ಟ್ ನಾನು ಮುಟ್ಟಲ್ಲ, ತೆಗೆಯಲ್ಲ ಅದನ್ನ ನಾನು ಇನ್ವೆಸ್ಟ್ಮೆಂಟ್ ಇಟ್ಟಿರ್ತೀನಿ. ಈ ಒಂದು ಏನು 5% ಆಡ್ತಾ ಇರ್ತೀನಿ, ಇದರಲ್ಲಿ ನಾನು ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ, ಒಂದು ರೊಟೇಷನ್ ಕೂಡ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಯೂಶಲಿ ಎಷ್ಟು ಮಿನಿಮಮ್, ಅಂದರೆ ಎಷ್ಟು ವರ್ಷ ಇಟ್ಕೋಬೇಕಾದ್ರೆ, ಎಷ್ಟು ತಿಂಗಳು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಒಂದು ಸಲಹೆ? ಓಕೆ, ಸೊ ನನ್ನ ಸ್ಟ್ರಾಟಜಿ ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಎಂಟ್ರ್ ಆಗೋದೇ ನಂಬರ್ 1 ಸ್ಟಾಕ್ BDS ಸೈಟ್. ನಾನು ಯಾವಾಗಲೂ ನನ್ನ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತೀನಿ, ನಾನು ರೆವೆನ್ಯೂ ಸೈಟ್ ತೊಗೊಳ್ಳೋಲ್ಲ, BDS ಸೈಟೇ ತೊಗೊಳ್ಳೋದು ಅಂತ ಹೇಳ್ತಾ ಇರ್ತೀನಿ. ಸೊ ನನ್ನ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಕೂಡ BDS ಸೈಟ್ ಇರುತ್ತೆ. ಅಟ್ ಎನಿ ಕಾಸ್ಟ್ ಅದು ಒಳ್ಳೆ ಸೈಟ್ ಅಂತ, ಪಕ್ಕ ಪೇಪರ್ಗಳು ಪಕ್ಕ ಎಲ್ಲ ಆಯಿತು, ಆ ಥರ ಸ್ಟಾಕ್ಗಳು ಇನ್ವೆಸ್ಟ್ ಮಾಡಿರ್ತೀನಿ. ಈ ಸ್ಟಾಕ್ಗಳು ನನ್ನ ವಿಷನ್ ಬಂದು ಲಾಂಗ್ ಟರ್ಮ್ 15 ಇಯರ್ಸ್ 20 ಇಯರ್ಸ್ ನಾನು ಅಲ್ಲಿ ಇಟ್ಬಿಟ್ಟಿರೋದು. ಅದೊಂದು ಅನ್ಬಿಲೀವಬಲ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋಬೋದು ನೀವು. ಅಕಸ್ಮಾತ್ ಇಫ್ ದಿಸ್ ಅ ಪಾಸಿಬಿಲಿಟಿ ಆಫ್ ಅ ಸೆಕ್ಟೋರಲ್ ರೊಟೇಷನ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾಳೆ ಕಾಲಕ್ಕೆ ಒಂದು ಹೊಸ ಟೆಕ್ನಾಲಜಿ ಇವಾಲ್ವ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಯಾವುದೊಂದು ಹಳೆ ಟೆಕ್ನಾಲಜಿನ ಅದು ಸ್ಲೋ ಡೌನ್ ಮಾಡುವಂಥದ್ದು. ಸೊ ಆ ಥರ ಒಂದು ಸಂದರ್ಭ ಬಂದಾಗ ನಾನು ಇದರಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಆ ಸೆಕ್ಟರಲ್ಲಿ ಹೋಗುವಂಥ ಪಾಸಿಬಿಲಿಟೀಸ್ ಇದೆ. ಆದರೆ ಮಿನಿಮಮ್ 1 ಇಯರ್ಗಂತೂ ಕಮ್ಮಿನಂತೂ ಹೋಗಲ್ಲ. ನಾನು 1 ಇಯರ್ ಆದಮೇಲೆ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡೋದೇನಾದರೂ ಇದ್ರ ಇನ್ವೆಸ್ಟ್ಮೆಂಟಲ್ಲಿ, ಬಿಕಾಸ್ ಆಫ್ ಟ್ಯಾಕ್ಸ್ ಬೆನಿಫಿಟ್ಸ್ಗೋಸ್ಕರ. ಸೊ ಒಂದು ಸಾಲಿಡ್ ಸ್ಟಾಕ್ಸ್ನ ಸರ್ ಜಸ್ಟ್ ಒಂದು ಕ್ಲೂ ಕೊಟ್ಟರು. ಸಾಲಿಡ್ ಸ್ಟಾಕ್ಸ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಆ ಒಂದು ಕಂಪನಿಗಳು ಭೂಮಿ ಇರೋವರೆಗೂ ಇರಬೇಕು. ಎಕ್ಸಾಂಪಲ್ ನಾನು ಜಸ್ಟ್ ಲಿಸ್ಟ್ ಕೊಡ್ತಾ ಇದ್ದೀನಿ, ಬಟ್ ಇದು ರೆಕಮೆಂಡೇಷನ್ ಅಂತಲ್ಲ. ಎಕ್ಸಾಂಪಲ್ HUL. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಸೋಪು, ಲಕ್ಸ್ ಸೋಪು, ಸೊ ಕರೋನಾ ಬಂದರೂ ಹಾಕಿ ತಿಕ್ಕಿ ಉಜ್ತಾ ಇರ್ತೀವಿ. ಇದೆಲ್ಲ ಐ ಮೀನ್ ವಾಟ್ ಏನು ಬೇಸಿಕ್ ನೀಡ್ಸ್. ಸೊ ಮ್ಯಾಗಿ ನೂಡಲ್ಸ್ ತಿಂತಾನೆ ಇರ್ತೀವಿ, ಆ್ಯಂಡ್ ಮಾರುತಿ ಕಾರ್ ಯೂಸ್ ಮಾಡ್ತೀವಿ, ಆ್ಯಂಡ್ ಯು ನೋ ವಾಟ್ ನಾಟ್. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಎಕ್ಸಾಂಪಲ್ ಏಷ್ಯನ್ ಪೇಂಟೇ ತೊಗೊಳ್ಳಿ. ಸಿ 45% ಆಫ್ ದ ಪೇಂಟಿಂಗ್ ಬಿಸ್ನೆಸ್ ಗೋಸ್ ಟು ಏಷ್ಯನ್ ಪೇಂಟ್ಸ್. ಸೊ ಭೂಮಿ ಇರೋವರೆಗೂ ಬಣ್ಣ ಬಳಿಲೇಬೇಕು. ಭೂಮಿ ಇರೋವರೆಗೂ ಏಷ್ಯನ್ ಪೇಂಟ್ ಕಂಪ್ನಿ ಬದುಕಿರುತ್ತೆ. ಭೂಮಿ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಬದುಕಿರುತ್ತೆ. ಸೊ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಮುಚ್ಚೋದ್ರೆ ಏನು ಅದೇನು
ಸಿ ಲಾಟ್ ಆಫ್ ನಾಲೆಜ್ ಇರೋರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಎಕಾನಮಿ ಗ್ರೋ ಆಗಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಇರಲೇಬೇಕು. ಒಂದು ದೇಶದ ಆರ್ಥಿಕತೆ ಬೆಳಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಜೀವನ ಪರ್ಯಂತ ಭೂಮಿ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಇರುತ್ತೆ, ಭೂಮಿ ಇರೋವರೆಗೂ ನಾವು ದುಡ್ಡು ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಎವರ್ ಗ್ರೀನ್ ಆ್ಯಂಡ್ ಎವರ್ ನರಿಶಿಂಗ್. ಲೈಫ್ ಲಾಂಗ್ ಮೇಲಕ್ಕೆ ಹೋಗೋವಂಥದ್ದು ಏನಾದರೂ ಭೂಮಿ ಮೇಲೆ ಇದೆ ಅಂದರೆ ಅದು ಸ್ಟಾಕ್ ಮಾರ್ಕೆಟ್. ಸೊ ಮಿಸ್ಕನ್ಸೆಪ್ಷನ್ಸ್ ಬೇಡ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವಾಗಾದರೂ ಇನ್ವೆಸ್ಟ್ ಮಾಡಿ, ಮೇಕ್ ಶೋರ್ ದಟ್ ಯು ಬೈ ದ ರೈಟ್ ಕಂಪನಿ ಅಟ್ ರೈಟ್ ಪ್ರೈಸ್. ಸೊ ಪೀಕ್ ಪ್ರೈಸಸಲ್ಲಿ ತಗೋಬೇಡಿ. ಸೊ ಆದಷ್ಟು ವೆನ್ ಎವರ್ ದರ್ ಇಸ್ ಅ 30% 40% ಕರೆಕ್ಷನ್, ಇಯರ್ಲಿ ಒನ್ಸ್ ಸತಿ ಆದರೂ 20-30% ಕರೆಕ್ಷನ್ ಕೊಡುತ್ತೆ. ಆ ಟೈಮ್ಗೆ ವೇಟ್ ಮಾಡಿ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ಬೈ ರೈಟ್, ಸಿಟ್ ಟೈಟ್. ಇಷ್ಟೇ ಮಂತ್ರ. ಬೈ ರೈಟ್ ಇನ್ ದ ರೈಟ್ ಕಂಪನಿ, ಸಿಟ್ ಟೈಟ್, ಯು ವಿಲ್ ಮೇಕ್ ಹ್ಯೂಜ್ ಮನಿ ಅಂತಲೂ ವಿ ಕ್ಯಾನ್ ಸೇ ಇಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದಂದರೆ ಆಸ್ ಅನ್ ಇನ್ವೆಸ್ಟರ್ ಮೆಂಟಾಲಿಟಿ ಹೆಂಗಿರ್ಬೇಕಂದ್ರೆ, ಸ್ಟಾಕ್ ಅಥವಾ ಶೇರ್ ತಗೋತಾ ಅಂತ ಯೋಚನೆ ಮಾಡಬಾರ್ದು. ನಾವು ಯಾವಾಗಲೂ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ನಾನೊಬ್ಬ ಒಂದು ಬಿಸ್ನೆಸ್ಸಿನ ಪಾರ್ಟ್ನರ್ ಆಗ್ತೀನಿ ಅಂತ ಯೋಚನೆ ಮಾಡಬೇಕು ಯಾವತ್ತು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಮೂಲೆ ಅಂಗಡಿಲಿ ಒಂದು ಇಡ್ಲಿ ಅಂಗಡಿ ಹಾಕಿರ್ತಾನೆ, ಅಥವಾ ಆ ಇಡ್ಲಿ ಅಂಗಡಿ ಸೂಪರಾಗಿ ಓಡ್ತಾ ಇರುತ್ತೆ, ಏನು ಜನ ತುಂಬಿ ಬರ್ತಾ ಇರುತ್ತೆ, ಅಷ್ಟು ಪ್ರಾಫಿಟ್ ಬಂತ ಗೊತ್ತು ನಿಮಗೆ. ಆ ಇಡ್ಲಿ ಅಂಗಡಿಲಿ ನೀವು ಪಾರ್ಟ್ನರ್ ಹಾಕಿ ಇಷ್ಟಪಡಲ್ವಾ? ಖಂಡಿತ ಇಷ್ಟಪಡ್ತೀನಿ ನಾನು. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ನಂಗೆ ಪಾರ್ಟ್ನರ್ಶಿಪ್ ಅಂದರೆ ನಾನು ಯಾಕೆ ತೊಗೊಳ್ಳಲ್ಲ? ಸೊ ಇಮ್ಯಾಜಿನ್ ದಟ್ ನೀವೊಂದು ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ ಹೋಗ್ತಾ ಇದ್ದೀರಾ. ಆ ಪಾರ್ಟ್ನರಾಗಿ ಹೋಗಬೇಕಾದ್ರೆ ನೀವು ಒಂದು ಕೆಟ್ಟ ಕಂಪ್ನಿಲಿ ಹೋಗ್ತೀರಾ, ಒಳ್ಳೆ ಕಂಪ್ನಿಲಿ ಹೋಗ್ತೀರಾ? ಇಷ್ಟೇ ಯೋಚನೆ ಮಾಡಬೇಕು. ಒಳ್ಳೆ ಕಂಪ್ನಿಲಿ ಹೋದರೆ ಖಂಡಿತವಾಗ್ಲೂ ಅದೊಂದು ಪ್ರಾಫಿಟ್ ಅಲ್ಲ. ಸೊ ಆಲ್ವೇಸ್ ಬೆಟ್ ಆನ್ ದ ವಿನ್ನಿಂಗ್ ಹಾರ್ಸ್. ಸೊ ದೊಡ್ಡ ಕುದುರೆ ಓಡ್ತಾನೆ ಇರಬೇಕು ಲೈಫ್ ಲಾಂಗು. ಸೊ ಓಡ್ತಾ ಇರೋ ಕುದುರೆ ಮೇಲೆ ನಾವು ಬೆಟ್ ಮಾಡಬೇಕು. ಸೊ ಬ್ರ್ಯಾಂಡೆಡ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬ್ರ್ಯಾಂಡೆಡಲ್ಲಿದ್ದರೆ ನೀವು ಸೇಫಾಗಿರ್ತೀರ ಅಂತಲೂ ವಿ ಕ್ಯಾನ್ ಸೇ. ಸೊ ಕಮಿಂಗ್ ಬ್ಯಾಕ್ ಟು ದ ಒಂದು ಕ್ವಶನ್ ಇಯರ್ ಸರ್, ಒಂದು ಲೆಟ್ಸ್ ಒಬ್ಬ ಸಣ್ಣ ಹುಡುಗ ಒಂದು 1 lakh ಪೋರ್ಟ್ಫೋಲಿಯೋ ಇಟ್ಕೊಂಡು ಬರ್ತಾನೆ, 1 lakh rupees ದುಡ್ಡು ಇಟ್ಕೊಂಡು ಬರ್ತಾನೆ. ಮೋಸ್ಟ್ ಆಫ್ ದೆಮ್ ವೀಕ್ಷಕರು 1 lakh ಇಟ್ಕೊಂಡೇ ಬರ್ಬೋದು. ಸೊ 1 lakh ಪೋರ್ಟ್ಫೋಲಿಯೋ ಇರೋರಿಗೆ, 10 ಲಕ್ಷ ಪೋರ್ಟ್ಫೋಲಿಯೋ ಇರೋರಿಗೆ, 1 CR ಪೋರ್ಟ್ಫೋಲಿಯೋ ಇರೋರಿಗೆ ಏನಾದರೂ ಒಂದು ಸಲಹೆ ಅಂದರೆ ಅವ್ರ ವಿಷನ್ ಹೆಂಗಿರಬೇಕು, 10 ಲಕ್ಷ ಇರೋರ ವಿಷನ್ ಹೆಂಗಿರಬೇಕು, 1 ಕೋಟಿ ಇರೋರ ವಿಷನ್ ಹೆಂಗಿರಬೇಕು? ಓಕೆ, ಸೊ ಎಲ್ಲರಿಗೂ ಒಂದು ಕಾಮನ್ ಗ್ರೌಂಡ್ ರೂಲ್ ಏನಂದರೆ ರಿಸ್ಕ್ ಮಿನಿಮಮ್. ಅದು ಒಂದು ಕಾಮನ್ ಗ್ರೌಂಡ್ ರೂಲ್. ಆಪ್ಷನ್ ಈ 1 ಲಕ್ಷ ಇರೋ ಪೋರ್ಟ್ಫೋಲಿಯೋ ಏನು ಮಾಡಬೇಕಂದ್ರೆ, ಅಥವಾ 1 ಕೋಟಿ ರೂಪಾಯಿ, ಇಬ್ಬರಲ್ಲಿ ಹೇಳ್ತೇನೆ, ಕಂಪ್ಯಾರಿಟಿವ್ ಹೇಳ್ತಾ ಇದ್ದೀನಿ. 1 ಕೋಟಿ ರೂಪಾಯಿ ಪೋರ್ಟ್ಫೋಲಿಯೋ ಇರೋನಿಗೆ ಸೇಫ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸ್ಟಾಕ್ ಮಾರ್ಕೆಟ್ ಡಿಸೈನ್ ಮಾಡಿರೋದಂಗೆ ನಮ್ಮ ಪ್ರಪಂಚ, ನಮ್ಮ ಇದು ಸಾಹುಕಾರಿಗೆ ಯಾವತ್ತೂ, ಶ್ರೀಮಂತರಿಗೆ ಯಾವತ್ತೂ ಲೈಫಲ್ಲಿ ಕಂಫರ್ಟಬಲ್ ಅಂತ ಅರ್ಥ. ಸೊ 1 ಕೋಟಿ ಇರೋರಿಗೆ ಲಾಸಸ್ ಆಗೋದು ತುಂಬ ಕಮ್ಮಿ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಆ ಥರ ಒಂದು ಡಿಸೈನ್ ಆ ಥರ ಇದೆ. ಅದೇ 1 ಲಕ್ಷ ಇರೋರಿಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಆಬ್ವಿಯಸ್ಲಿ ಆಟೋಮೆಟಿಕಲಿ ನೀವು ನಿಮ್ಮ ರಿಸ್ಕ್ನ ಕಮ್ಮಿ ಮಾಡ್ಕೊಡ್ಬೇಕು ಇಮಿಡಿಯೇಟ್ ಆಗಿ. ನಿಮ್ಮ 1 ಲಕ್ಷ ಇರೋ ಪೋರ್ಟ್ಫೋಲಿಯೋ ಡಿಸೈನ್ ಹೇಗಿದೆ ಅಂದರೆ, 1 ಕೋಟಿಯವನಿಗೆ ಲಾಸ್ ಆಗೋದು ಕಮ್ಮಿ, ಅದೇ 1 ಲಕ್ಷ ಇರೋನಿಗೆ ಲಾಸ್ ಆಗೋದು ಜಾಸ್ತಿ ಇರುತ್ತೆ. ಸೊ ಆ ಥರ ಸಂದರ್ಭದಲ್ಲಿ ನೀವೇ ಆಟೋಮೆಟಿಕ್ಕಾಗಿ ಫೈನ್ ಟ್ಯೂನ್ ಮಾಡ್ಕೋಬೇಕು. ನನಗೆ ಲಾಸಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಸೊ ನಾನು ಸೇಫಾಗಿ ಆಟಾಡಬೇಕು, ಆದಷ್ಟು ಸೇಫ್ಟಿ ನೋಡ್ಬೇಕು ನಾನು ಅಂತ ನೀವು ಮೊದಲೇ ಮಾಡ್ಕೊಂಡ್ಬಿಟ್ರೆ, ಅದೇ ಹೇಳಿದ್ನಲ್ಲ, 1 ಲಕ್ಷನ 1 ಲಕ್ಷ 2,000 ಮಾಡಿ, ಆಮೇಲೆ 1 ಲಕ್ಷ 4,000 ಮಾಡಿ, ಸ್ಲೋವಾಗಿ ಗ್ರೋ ಆಗಿ ಟೈಮ್ ಕೊಡಿ. ಅದಕ್ಕೋಸ್ಕರನೇ ಕೊಟ್ಟರೆ ಖಂಡಿತವಾಗ್ಲೂ ನೀವು 1 ಲಕ್ಷನ 5 ಲಕ್ಷ ಮಾಡ್ಬೋದು, 5 ಲಕ್ಷ 10 ಲಕ್ಷ ಮಾಡ್ಬೋದು, 10 ಲಕ್ಷನ 1 ಕೋಟಿ ಮಾಡ್ಬೋದು. ಸೇಫ್ಟಿ ಆಮೇಲೆ ಕೂತ್ಕೊಳ್ಬೋದು ಲೈಫ್ ಲಾಂಗ್ ನೆಮ್ಮದಿಯಾಗಿ. ಇದೊಂದು ಕತೆ. ಸೊ ಸ್ಟಾಕ್ ಮಾರ್ಕೆಟ್ ಇರೋದೇ ಶ್ರೀಮಂತರಿಗೆ ಅಂತಾರೆ, ಏನು ಹೇಳ್ತೀರಾ ಇದಕ್ಕೆ? ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಇರೋದು ಶ್ರೀಮಂತರ ಮಾಡಕ್ಕೆ, ಆಯ್ತಾ? ಸೊ ಶ್ರೀಮಂತರಿಗೋಸ್ಕರ, ಶ್ರೀಮಂತರು ಹಾಗೆ ಶ್ರೀಮಂತರು ಆಗಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟು ನಿಮ್ಮ ಸುತ್ತಮುತ್ತಲಿರೋ ಮಾರ್ಕೆಟ್ಗೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಎಲ್ಲನೂ. ಇಲ್ಲೂ ಡಿಮಾಂಡ್ ಆ್ಯಂಡ್ ಸಪ್ಲೈ, ಅಲ್ಲೂ ಡಿಮಾಂಡ್ ಆ್ಯಂಡ್ ಸಪ್ಲೈ, ಎಲ್ಲನೂ ಸೇಮೇನೆ. ಆದರೆ ಇದ್ರ ನಾಲೆಡ್ಜ್ ನಮಗಿದೆ. ಈಗ ಒಂದು ತರಕಾರಿ ಅಂಗಡಿಗೆ ಹೋದರೆ ಒಂದು ಟೊಮ್ಯಾಟೋನ ನಾನು ಇದು ಚೌಕಾಸಿ ಮಾಡಿ ತೊಗೋಬೇಕಂತ ಗೊತ್ತಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸಿಗೆ ಸ್ಟಾಕ್ ಹೆಂಗೆ ತೊಗೊಳ್ಳೋದು ಗೊತ್ತಿರಲ್ಲ ನಮಗೆ, ಅಲ್ವಾ? ಸೊ ಇದು ಮೇಜರ್ ಪ್ರಾಬ್ಲಮ್ ನಮಗೆ. ಸೊ ನಮಗೆ ಯಾವಾಗ ಎಂಟ್ರ್ ಆಗ್ತೀವಿ, ಈಗ ಒಂದು ಟೊಮ್ಯಾಟೋಗೆ 10 ರೂಪಾಯಿ ಇರುತ್ತೆ ಕೆಜಿ ಅಂತ ಕೊಳ್ಳೋಣ, 50 ರೂಪಾಯಿ ಕೊಟ್ಟು ತೊಗೋತೀವಿ ನಾವು? ತೊಗೊಳ್ಳಲ್ಲ. ಅದೇ ರಿಲಯನ್ಸ್ಗೆ ನಾನು ಈಗ 3,000 ರೂಪಾಯಿ ಅಂತೀನಿ, ಅದು ಕರೆಕ್ಟ್ ಪ್ರೈಸಾ ತಪ್ಪು ಪ್ರೈಸ್ ಅಂತ ನಿಮ್ಗೆ ಗೊತ್ತಿಲ್ಲ. ಇದೇ ಒಂದು ಎಜುಕೇಷನ್ ಅಂತ ಹೇಳೋದು. ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಅಂದ್ರೇ ನಾನು ಒಳ್ಳೆ ಸ್ಟಾಕ್ನ ಹೆಂಗೆ ಕರೆಕ್ಟ್ ಪ್ರೈಸ್ ತೊಗೊಳ್ಳಿ, ಯಾವಾಗ ಎಂಟ್ರ್ ಆಗಲಿ, ಯಾವಾಗ ಎಕ್ಸಿಟ್ ಆಗಲಿ, ಈ ಒಂದು ನಾಲೆಡ್ಜೇ ಇಂಪಾರ್ಟೆಂಟ್. ಅದರಿಂದನೇ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ಶ್ರೀಮಂತರಿಗೆ ಮಾತ್ರ ಅಲ್ಲ, ನೀವು ನನ್ನ ಒಂದು ಯೂಟ್ಯೂಬಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಶ್ರೀಮಂತರಾಗಲು ಸ್ವಾಗತ ಅಂತ ಹೇಳ್ತೀನಿ, ಶ್ರೀಮಂತರಿಗೆ ಸ್ವಾಗತ ಅಂತ ಹೇಳಲ್ಲ, ಶ್ರೀಮಂತರಾಗಲು ಸ್ವಾಗತ ಅಂತ ಹೇಳ್ತೀನಿ. ಸೊ ಶ್ರೀಮಂತರಾಗ್ಲಿಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಇರೋದಂತ ನನ್ನ ಒಂದು ಅಭಿಪ್ರಾಯ. ಎಸ್ ಸರ್. ಸೊ ಶ್ರೀಮಂತರಾಗಲು ಸ್ಟಾಕ್ ಮಾರ್ಕೆಟ್ ಹೊರತು ಶ್ರೀಮಂತರಿಗೋಸ್ಕರ ಅಲ್ಲ ಮಾರ್ಕೆಟು. ಸೊ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಈವನ್ 5,000 ಇರೋರು ಸಹ ಇಲ್ಲಿ ದುಡ್ಡು ಮಾಡ್ಬೋದು, 5 ಲಕ್ಷ ಇರೋರು ದುಡ್ಡು ಮಾಡ್ಬೋದು. ಓನ್ಲಿ ನಿಮ್ಮ ಮೈಂಡ್ ಸೆಟ್ ಒಂದು ಟ್ಯೂನ್ ಆಗಬೇಕು.
ಒಂದು ನಾಲೆಜ್ ಬೇಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಫ್ಯೂಚರ್ಸು, ಆಪ್ಷನ್ಸು, ಡಿರೈವೇಟಿವ್ಸ್ ಅಂತ ಕೇಳಿರ್ತೀರಾ. ಸೊ ಮಾಡ್ತಾ ಇರ್ತೀರಾ ನೀವು. ಆಬ್ವಿಯಸ್ಲಿ ಆಪ್ಷನ್ ಬೈಯರಾ, ಆಪ್ಷನ್ ಸೆಲ್ಲರಾ ಸರ್ ನೀವು? ಸರ್ ನಾನು ಪ್ರಿಡಾಮಿನೆಂಟ್ಲಿ ಆಪ್ಷನ್ ಸೆಲ್ಲರ್, ಬಟ್ ಆಪ್ಷನ್ ಬೈ ಕೂಡ ನಾನು ಮಾಡ್ತೀನಿ ಮಾರ್ಕೆಟಲ್ಲಿ. ನಾನು ಆಗಲೇ ಹೇಳಿದಂಗೆ ನಾನು ವೇವ್ ಅನಾಲಿಸ್ಟಲ್ಲಿ ಒಂದು ಕರೆಕ್ಟಿವ್ ವೇವ್ ಅಂತ ಇರುತ್ತೆ. ಅದರಲ್ಲಿ ಏನು ಹೇಳಿದೆ ನಾನು, ಮಾರ್ಕೆಟ್ ಸ್ಲೋ ಇರುತ್ತೆ, ಕಮ್ಮಿ ಪ್ರೈಸ್ ಮೂವ್ಮೆಂಟ್ ಅಂತ ಹೇಳ್ತಾ ಇರುತ್ತೆ. ಟ್ರೆಂಡಿಂಗಲ್ಲಿ ಕಮ್ಮಿ ಟೈಮಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ನಾವೊಬ್ಬ ಅಡಾಪ್ಟಿವ್ ಟ್ರೇಡರ್ ಆದ್ದರಿಂದ ನಾನು ಆಪ್ಷನ್ ಸೆಲ್ಲರ್ ಕೂಡ, ಆಪ್ಷನ್ ಬೈಯರ್ ಕೂಡ. ಮಾರ್ಕೆಟ್ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು, ಮ್ಯಾಕ್ಸಿಮಮ್ 70% ಆಫ್ ದ ಟೈಮ್, 80% ಆಫ್ ದ ಟೈಮ್ ಕರೆಕ್ಟಿವ್ ಆಗೇ ಇರುತ್ತೆ ಮಾರ್ಕೆಟ್. ಟ್ರೆಂಡ್ ಕೊಡೋದು ಯಾವತ್ತೋ ಒಂದಿನ 2 ದಿನ ಕೊಡುತ್ತೆ ಟ್ರೆಂಡ್. ಸೊ ಈ ದಿನದಲ್ಲಿ ಏನು ಮಾಡಬೇಕು, ಆಪ್ಷನ್ ಸೆಲ್ಲಿಂಗೇ ಮಾಡಬೇಕು. ಸೊ ನಾನು ಪ್ರಿಡಾಮಿನೆಂಟ್ಲಿ ಆಪ್ಷನ್ ಸೆಲ್ಲರ್. ನಾನು ನನ್ನ ಮ್ಯಾಕ್ಸಿಮಮ್ ರೆವೆನ್ಯೂ ಆಪ್ಷನ್ ಸೆಲ್ಲಿಂಗ್ ಅಂತಾನೆ ಬರೋದು, ಬಟ್ ಆಪ್ಷನ್ ಬೈಯಿಂಗ್ ಕೂಡ ಮಾಡ್ತೀನಿ ಟ್ರೆಂಡ್ ಇದ್ದು ಸರ್. ಸೊ ಕ್ಲಿಯರ್ಲಿ ಕೇಳಿಸ್ಕೊಳ್ಳಿ, ಸರ್ ಈಸ್ ಆಲ್ಸೋ ಆನ್ ಆಪ್ಷನ್ ಸೆಲ್ಲರ್. ಸೊ ನೋಡೋಣ. ಸೊ ಆಪ್ಷನ್ ಸೆಲ್ಲರ್ಸೇ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ನೆಕ್ಸ್ಟ್ ಮುಂದಿನ ಸಂಚಿಗಳಲ್ಲಿ ಯಾರೋ ಪ್ಯೂರ್ ಆಪ್ಷನ್ ಬಯರ್ ಸಿಗ್ತಾರೆ ಅಂತ ನೋಡೋಣ. ಸೊ ಮೇನ್ಲಿ ಆಪ್ಷನ್ ಸೆಲ್ಲಿಂಗ್ ಇಸ್ ಅ ಸೇಫೆಸ್ಟ್ ಗೇಮ್ ಅಂತಾನು ಹೇಳ್ಬೋದು, ಬಿಕಾಸ್ ಆಫ್ ಟೀಟಾ, ಡಿ ಕೆ, ಡೆಲ್ಟಾ ಎಲ್ಲ ಮ್ಯಾನೇಜ್ ಮಾಡೋದಾಗಲಿ. ಸೊ ಗ್ರೀಕ್ಸ್ ಬಗ್ಗೆ ಯಾರಿಗೆ ನಾಲೆಜ್ ಇರುತ್ತೋ ಡೆಫಿನೆಟ್ಲಿ ದೇ ಡೂ ಆಪ್ಷನ್ ಸೆಲ್ಲಿಂಗ್ ಓನ್ಲಿ. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಇಸ್ ವೆರಿ ವೆರಿ ಹೈ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಅ ಮಿಸ್ಕನ್ಸೆಪ್ಷನ್ ದಟ್ ಆಪ್ಷನ್ ಸೆಲ್ಲಿಂಗ್ಗೆ ಹ್ಯೂಜ್ ಕ್ಯಾಪಿಟಲ್ ಬೇಕಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ನಾನು ಹೇಳ್ತೀನಿ ನೋಡಿ, ಆಪ್ಷನ್ ಸೆಲ್ಲಿಂಗ್ಗೆ ಇಫ್ ಯು ಹ್ಯಾವ್ ಅ ಶೇರ್ಸ್, ನಿಮ್ಮ ಹತ್ರ ಶೇರ್ಸ್ ಇದ್ದರೆ ಪ್ಲೆಡ್ಜ್ ಮಾಡಿ ಕೊಲಾಟ್ರಲ್ ಮಾರ್ಜಿನ್ ಯೂಸ್ ಮಾಡಿಕೊಂಡು ಮಾರ್ಜಿನ್ನ ರಿಡ್ಯೂಸ್ ಮಾಡ್ಬೋದು. ಆ್ಯಂಡ್ ಆಪ್ಷನ್ ಬೈಯಿಂಗಲ್ಲಿ ಯು ರಿಕ್ವೈರ್ ರಿಯಲ್ ಕ್ಯಾಶ್ ಕಾಂಪೊನೆಂಟ್. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ ನಿಮ್ಮ ಕ್ಯಾಶ್ ಕೊಲಾಟ್ರಲ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಕ್ಯಾಶ್ ಕಾಂಪೊನೆಂಟ್ ಇದ್ರೂ ಸಾಕು. ಸೊ ದರ್ ಇಸ್ ಅ ಲಾಟ್ ಆಫ್ ಅಡ್ವಾಂಟೇಜ್ ಇನ್ ಆಪ್ಷನ್ ಸೆಲ್ಲಿಂಗ್. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ 67% ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಇರುತ್ತೆ. ಆಪ್ಷನ್ ಬೈಯಿಂಗಲ್ಲಿ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್, ಟೀಟಾ, ಡಿ ಕೆ ಆ್ಯಂಡ್ ಎಕ್ಸೆಟ್ರಾ, ಆಪ್ಷನ್ ಬೈಯಿಂಗಲ್ಲಿ if you cannot predict the trend and if you cannot predict the market, your chances of losing is very very high ಅಂತ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ಫಂಡಮೆಂಟಲ್ ಅನಾಲಿಸಿಸ್ ಸರ್, ಅದು ಫಂಡಮೆಂಟಲ್ಸಲ್ಲಿ ನೀವೊಂದು ಸ್ಟಾಕ್ನ ಪಿಕ್ ಮಾಡಬೇಕು. ಯಾವುದೋ ಒಂದು ಸ್ಟಾಕು ತಲೆಯಲ್ಲಿ ಹೊಡ್ತಾ ಇದೆ. ಎಕ್ಸಾಂಪಲ್ ನೀವೊಂದು ರೆಡ್ಡಿಂಗ್ಟನ್ ಅಂತ ಹೇಳಿದ್ರೆ, ಸೊ ಏನೇನು ಫ್ಯಾಕ್ಟರ್ಸ್ ನೋಡ್ತೀರಾ ಅಂದರೆ ಪಿ ಇ ರೇಷಿಯೋನ, ಪಿ ಬಿನ, ವಾಟ್ ಎವರ್ ಒಂದು ಸ್ವಲ್ಪ ಫಿನಾನ್ಷಿಯಲ್ಸ್ ನೋಡ್ತೀರಾ ಹೆಂಗೆ? ಸೊ ಆ ಫಂಡಮೆಂಟಲ್ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಫಂಡಮೆಂಟಲ್ ಅನಾಲಿಸಿಸ್ನ 2 ಥರ ಚೂಸ್ ಮಾಡ್ತೀನಿ. ಒಂದು ಫಂಡಮೆಂಟಲಲ್ಲಿ ಕ್ವಾಲಿಟೇಟಿವ್ ವಿಶ್ಲೇಷಣೆ ಮತ್ತು ಒಂದು ಕ್ವಾಂಟಿಟೇಟಿವ್ ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ. ಕ್ವಾಲಿಟೇಟಿವ್ ವಿಶ್ಲೇಷಣೆ ಅಂದರೆ ಈಗ ಆ ಸ್ಟಾಕಿನ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿದೆ, ಆ ಸ್ಟಾಕ್ಗೆ ಫ್ಯೂಚರ್ ಇದೆಯಾ, ಆ ಸೆಕ್ಟರ್ಗೆ ಫ್ಯೂಚರ್ ಇದೆಯಾ, ಹಿಸ್ಟಾರಿಕಲಿ ಅದು ಒಳ್ಳೆ ಅದಕ್ಕೆ ನೇಮ್ ಇದೆಯಾ, ಅದಕ್ಕೆ ಅಥವಾ ಕೆಟ್ಟ ಹೆಸರು ಇದೆಯಾ, ಇದೆಲ್ಲ ನಂಬರ್ ಕೊಡೋಕ್ಕಾಗಲ್ಲ ಇದಕ್ಕೆ ಅಲ್ವಾ, ನಂಬರ್ಸ್ ಕೊಡೋಕ್ಕಾಗಲ್ಲ. ಸೊ ಇದು ಕ್ವಾಲಿಟೇಟಿವ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಚಪ್ಪಲಿ ಯಾವ ಚಪ್ಪಲಿ ತೊಗೋತೀಯ ಅಂತ ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಕೇಳಿದ್ರೆ ನಾನು ಬಾಟಾ ಚಪ್ಪಲಿ ತೊಗೋತೀನಿ ಅಂತ ಹೇಳ್ತಾರೆ. ಸೊ ಬಾಟಾಗೆ ಒಳ್ಳೆ ಹೆಸರಿದೆ. ಈಗ ನೀನು ನೂಡಲ್ಸ್ ತಿಂತಿ ಅಂದರೆ ನಾನು ಮ್ಯಾಗಿ ನೂಡಲ್ಸ್ ತಿಂತಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಒಂದು ಬ್ರ್ಯಾಂಡ್ ನೇಮ್ ಇದೆ. ಇದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಮತ್ತು ಸೆಕ್ಟರ್ಗೂ ಅಷ್ಟೇ ಫ್ಯೂಚರ್. ಈಗ ನಾಳೆ ಕೇಳ್ತೀನಿ ನಾನು ನಿಮಗೆ, ಸರ್ ಡೀಸೆಲ್ ಕಾರ್ಗಳಿಗೆ ನಾಳೆ ಬೆಲೆ ಇದೆಯಾ ಅಂತ ಕೇಳಿದಾಗ ನಿಮ್ಗೆ ಇವಾಗ ಡೌಟ್ ಬರೋಕ್ಕೆ ಶುರು ಆಗ್ಬೋದು, ಓಹೋ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಅಂತ. ಸೊ ಫ್ಯೂಚರ್ಗೆ ಅದಕ್ಕೆ ಇದೆಯೋ ಇಲ್ವೋ ಅಂತ ನೀವೊಂದು ಡೌಟ್ ಕ್ರಿಯೇಟ್ ಆಗ್ಬೋದು. ಸೊ ಇದು ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ವಿಶ್ಲೇಷಣೆಯಲ್ಲಿ ಮೇನ್ಲಿ ನೀವು ಚೆಕ್ ಮಾಡಬೇಕಾಗಿದ್ದು ಆ ಒಂದು ಸ್ಟಾಕಿನ ಪಿ ಇ ರೇಷಿಯೋ. ಏನಾಗುತ್ತೆ ಅಂದರೆ ಪಿ ವೆರಿ ಟ್ರಿಕಿ ಪಿ ಇ ರೇಷಿಯೋ ಅನ್ನೋದು. ಅಂದರೆ ಆ ಕಂಪನಿ ತುಂಬ ಚೆನ್ನಾಗಿದ್ದರೆ, ಡಿಮಾಂಡ್ ಜಾಸ್ತಿ ಇರೋ ಅದ್ರ ಪಿ ಇ ರೇಷಿಯೋ ಆಟೋಮೆಟಿಕ್ಲಿ ಜಾಸ್ತಿ ಇರುತ್ತೆ. ಅರ್ಥ ಅದೆಲ್ಲ ತುಂಬ ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ, ಅದ್ರ ವ್ಯಾಲ್ಯೂ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ನಾನು ಮಲ್ಲೇಶ್ವರಮಲ್ಲಿ BDSITಗೆ ಎಷ್ಟು ರೇಟ್ ಅಂತ ಕೇಳಿದ್ರೆ ನೀವು 25,000 ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ. ಅದು ಕಾಸ್ಟ್ಲಿನ ಕಮ್ಮಿನ ಅಂತ ಹೇಳೋಕ್ಕಾಗಲ್ಲ ನಿಮಗೆ, ಯಾಕಂದರೆ ಅವತ್ತಿನ ರೇಟು 25,000. ನಿಮ್ಗೆ ಆ ಸೈಟ್ ಬೇಕು ಅಂದರೆ 20,000 ಕೊಟ್ಟೆ ತೊಗೋಬೇಕು ನೀವು. ಸೊ ಪಿ ಇ ರೇಷಿಯೋ ಒಂದು ಸ್ವಲ್ಪ ಆ ಥರ ಟ್ರಿಕಿ ಆಗುತ್ತೆ. ಪಿ ಇ ರೇಷಿಯೋನ ಕಂಜಂಕ್ಷನ್ ನೋಡಬೇಕಂದ್ರೆ ಅದರ ಒಂದು ಪ್ರಾಫಿಟಬಿಲಿಟಿ, ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ತಾ ಇದೆಯಾ, ಅಕಸ್ಮಾತ್ ಏನಾದರೂ ಪ್ರಾಫಿಟಬಿಲಿಟಿ ಕಮ್ಮಿ ಆದಾಗ, ಚಾರ್ಟಲ್ಲಿ ಪ್ರೈಸ್ ಕರೆಕ್ಷನ್ ಆದಾಗ ಆವಾಗ ಅದರ ಒಂದು ಅರ್ನಿಂಗ್ ಎಷ್ಟಿತ್ತು, ಇದನ್ನು ಕಂಪೇರ್ ಮಾಡಿ ಆವಾಗ ನಾವು ಪಿ ಇ ರೇಷಿಯೋನ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಒಂದು ಸಾಗರ. ನೀವು ಇಮಿಡಿಯೇಟಾಗಿ ನಾನು ಒಂದು 2 ನಿಮಿಷದಲ್ಲಿ ಹೇಳೋಕ್ಕಾಗೋದಿಲ್ಲ, ಬಟ್ ಅದೊಂದು ಸಾಗರ. ಸೊ ಅದು ಆ ಒಂದು ಬೇಸಿಸ್ ಮೇಲೆ ಫಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ, ಆಮೇಲೆ ಅದರ ಒಂದು ಹಿಸ್ಟಾರಿಕಲ್ ಒಂದು ಪ್ರೆಸೆನ್ಸ್, ಮತ್ತು ಫ್ಯೂಚರ್ಗೆ ಅದರ ಡಿಮಾಂಡ್ ಇದೆಯಾ, ಇದು 3 ನೋಡ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಟೆಕ್ನಿಕಲ್ ಸ್ವಲ್ಪ ಜೋಡಿಸಿದ್ರೆ ನನ್ನ ರೈಟ್ ಟೈಮ್ ಆಫ್ ಎಂಟ್ರಿ ಅಥವಾ ನನ್ನ ರೈಟ್ ಟೈಮ್ ಆಫ್ ಆವ್ರೇಜಿಂಗ್ ಎಲ್ಲಿ ಮಾಡ್ಬೋದು ಅದನ್ನು ನಾನು ಇಲ್ಲಿ ನೋಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಸರ್. ಸರ್ ಬಿಗ್ಗೆಸ್ಟ್ ಕ್ವಶನ್ ಅಂದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇನ್ ಸೋಷಿಯಲ್ ಮೀಡಿಯಾ ಇಸ್, ನಿಮ್ಮ ಪೋರ್ಟ್ಫೋಲಿಯೋಲಿ ಅದಾನಿ ಗ್ರೂಪ್ ಇದೆಯಾ? ನಾನು ಇದು ಆ್ಯಕ್ಚುಲಿ ಇದು ಪಬ್ಲಿಕಲ್ಲಿ ಹೇಳಿರುವಂಥ ವಿಷಯ. ನಾನು ಬ್ರ್ಯಾಂಡ್ ಕ್ಲೈಮ್ ಮಾಡ್ಕೋತಾ ಇಲ್ಲ. ಅದಾನಿ ನನ್ನ ಪೋರ್ಟ್ಫೋಲಿಯೋ ಇರಲಿಲ್ಲ. ಯಾಕೆ? ಓಕೆ. ಸೊ ಇದು ನಾನು ಒಂದು 6 ಮಂತ್ಸ್ ಬ್ಯಾಕು, 3 ಮಂತ್ಸ್ ಬ್ಯಾಕು, 2 ಮಂತ್ಸ್ ಬ್ಯಾಕು, 1 ಮಂತ್ ಬ್ಯಾಕ್ ಹಿಂಡನ್ಬರ್ಗು
ರಿಪೋರ್ಟ್ ಕಳ್ಸೋಕ್ಕೆ ಒಂದು ವಾರಕ್ಕೆ ಮುಂಚೆ ಅದಾನಿ ಒಂದು ಯೂಟ್ಯೂಬಲ್ಲಿ ಒಂದು ಹಾಕಿದ್ದೆ ನಾನು. ಅದಾನಿ ತುಂಬ ಒಂದು ಡೇಂಜರ್ ಪೊಸಿಷನ್ ಇದೆ, ಇದರಿಂದ ದೂರ ಇರಿ, ಯಾರಾದರೂ ಇದ್ರೆ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಮಾಡ್ಕೊಂಬಿಡಿ ಅಂತಾನು ಹೇಳಿದ್ದೀನಿ ನಾನು ಒಂದು ವಾರಕ್ಕೆ ಮುಂಚೆ, ಹಿಂಡನ್ಬರ್ಗ್ ರಿಪೋರ್ಟ್ ಬರೋಕ್ಕೆ ಮುಂಚೆ. ಸೊ ಯಾಕೆಂದರೆ ಅದಾನಿ ಅದರ ಒಂದು ಬ್ಯಾಲೆನ್ಸ್ ಶೀಟ್ಗೂ ಅದರ ಒಂದು ಫಂಡಮೆಂಟಲ್ಸ್ಗೂ ಅದರ ಒಂದು ಪ್ರೈಸಿಂಗ್ಗೂ ಮ್ಯಾಚಿಂಗ್ ಇರಲಿಲ್ಲ. ಇದು ಎಕ್ಸ್ಟ್ರಾರ್ಡಿನರಿ ಇದು ಡಿಮಾರ್ಟ್ ನೋಡಿ, ಡಿಮಾರ್ಟ್ನ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಡಿಮಾರ್ಟ್ನ ಪಿ ವ್ಯಾಲ್ಯೂ ತುಂಬ ಹೈ ಇತ್ತು ಒಂದು ಕಾಲದಲ್ಲಿ, ಅದರದ್ದು ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇತ್ತು ಆ ಟೈಮಲ್ಲಿ. ಸೊ ಪಿ ಜಸ್ಟಿಫೈ ಆಗುತ್ತೆ ಒಂದೊಂದ್ಸರಿ, ಬಟ್ ಡಿಮಾರ್ಟ್ ವ್ಯಾಲ್ಯೂ ಜಾಸ್ತಿ ಇತ್ತು ಆ ಟೈಮಲ್ಲಿ, ಬಟ್ ಪಿ ಸ್ವಲ್ಪ ಜಸ್ಟಿಫೈ ಮಾಡ್ಬೋದು. ಬಟ್ ಅದಾನಿಗೆ ಜಸ್ಟಿಫಿಕೇಶನ್ ಇರಲಿಲ್ಲ ಆ ಒಂದು ಹೈ ಪಿ ವ್ಯಾಲ್ಯೂ ತೊಗೊಳ್ಳಿಕ್ಕೆ. ಸೊ ಡೆಫಿನೆಟ್ಲಿ ಒಂದು ದ ಟೇಕ್ ಅವೇ ಇಸ್ ವೆರಿ ಸಿಂಪಲ್. ಸೊ ಯಾರಿಗೆ ಫಂಡಮೆಂಟಲ್ಸು ಈ ಒಂದು ಲರ್ನಿಂಗ್ ಮಾಡಿದಾರೋ ಸೊ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಒಂದು ಕಂಪನಿ ವ್ಯಾಲ್ಯೂಯೇಷನ್ಸ್ ಜಸ್ಟಿಫೈ ಆಗುತ್ತೆ ಆಗಲ್ವಾ. ಸೊ ಅದೆಲ್ಲ ಗೊತ್ತಿದ್ರೆ ಡೆಫಿನೆಟ್ಲಿ ಯಾರು ಅದಾನಿ ಗ್ರೂಪ್ ಟಚ್ ಮಾಡೋದೇ ಇಲ್ಲ. ಬಟ್ ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ ತಪ್ಪು, ಎಲ್ಲೋ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅದಾನಿ ತಗೊಳ್ಳಿ, ಇದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಇಲ್ಲ ಇದು ಯಾವುದೋ ಒಂದು ಪೆನ್ನಿ ಸ್ಟಾಕ್ ತೊಗೊಳ್ಳಿ, ಅದು ತಗೊಳ್ಳಿ. ಸೊ ಸಜೆಷನ್ಸ್ಗೆ ಕಿವಿ ಕೊಟ್ಟು ಆ ಸಜೆಷನ್ಸ್ನ ನಂಬಿ ಎಷ್ಟೋ ಜನ ದುಡ್ಡು ಕಳ್ಕೊಂಡಿರ್ತಾರೆ. ಸೊ ಈ ಒಂದು ಟೆಲಿಗ್ರಾಮ್ ಗ್ರೂಪು ಅದು ಇದು ಟಿಪ್ಸ್ ಕೊಡೋರ ಬಗ್ಗೆ ನೀವು ಒಂದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಸರ್? ಟಿಪ್ಸನ್ನು ನಂಬಿ ನಾವು ದುಡ್ಡು ಮಾಡ್ಬೋದಾ ಸ್ಟಾಕ್ ಮಾರ್ಕೆಟಲ್ಲಿ? ನೋಡಿ ಅಗೇನ್ ನಿಮಗೆ ಒಂಥರ ಈಗ ಒಂದು ಕತ್ಲಲ್ಲಿ ಒಂದು ಕಲ್ಲು ಹೊಡೆದಂಗೆ, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕೆಟ್ಟು ಅಂತ ಹೇಳಲ್ಲ, ಬಟ್ 99% ನಿಮಗೆ ಅದು ಮಿಸ್ಲೀಡಿಂಗ್ ಗ್ರೂಪ್ಸೇ ಇರುತ್ತೆ. ಸೊ ನೀವು ಅದರಲ್ಲಿ ಒಳ್ಳೆ ಗ್ರೂಪ್ ಯಾವ್ದು ಅಂತ ಕಂಡಿಡಿಯೋಕ್ಕೆ ಸಾಧ್ಯ ಆಗಲ್ಲ. ಸೊ 99% ನೀವು ಮೋಸ ಆಗೋ ಚಾನ್ಸ್ ಇದೆ ಅಂತ. ಸೊ ನಾನು ನನ್ನ ಒಂದು ಕೋರ್ಸಲ್ಲಿ ಸ್ಟೇಜ್ 1 ಕೋರ್ಸಲ್ಲಿ ಇದನ್ನ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ರೂಲ್ ಆಫ್ 64 ಅಂತ ಒಂದು ರೂಲ್ಸ್ ಇದೆ. ಸೊ ಇದ್ರ ಬೇಸಿಸ್ ಮೇಲೆ ದೊಡ್ಡ ಒಂದು ಮಾರ್ಕೆಟ್ ಇದೆ, ಸೂರತ್ತಲ್ಲಿ, ಗುಜರಾತಲ್ಲಿ, ಈ ಕಡೆ ಎಲ್ಲಾನು ದೊಡ್ಡ ಒಂದು ಮಾರ್ಕೆಟ್ ಇದೆ ನಿಮಗೆ ಮೋಸ ಮಾಡೋಕ್ಕಂತಾನೆ. ಸೊ ಟಿಪ್ಸಿಂದ ದೂರ ನನ್ನ ಒಂದು ಸಜೆಷನ್ ಇಷ್ಟೇ ಸರ್, ನನ್ನ ಹತ್ರ ಒಂದು ಕಾರ್ ಇದ್ದರೆ ಆ ಕಾರ್ ಡ್ರೈವ್ ನಾನೇ ಮಾಡಬೇಕು. ಆ ಕಾರ್ ಡ್ರೈವ್ ನಾನೇ ಮಾಡಿದ್ರೆ ಅದರಲ್ಲಾಗುವಂತಹ ಬೆನಿಫಿಟ್ಸು ರಿಸ್ಕು ಎಲ್ಲ ನಂದೇ ಆಗಿರುತ್ತೆ. ನಾನು ಬೇರೆಯವ್ರಿಗೆ ಕೊಟ್ಟಾಗ ಡ್ರೈವ್ ಮಾಡೋಕ್ಕೆ ಅವ್ರು ಡ್ರೈವಿಂಗ್ ಚೆನ್ನಾಗಿ ಬರುತ್ತಾ ಇಲ್ಲ ಗೊತ್ತಿರಲ್ಲ. ಸೊ ನನ್ನ ಲೈಫ್ ನಾನು ರಿಸ್ಕಲ್ಲಿ ಇಟ್ಟಿರ್ತೀನಿ. ಸೊ ನನ್ನ ಕಾರ್ ಡ್ರೈವಿಂಗ್ ನಾನೇ ಮಾಡಬೇಕು ಅನ್ನೋದೊಂದು ಸಜೆಷನ್ ಸರ್. ಬೆಸ್ಟ್. ಸೊ ಟೆಲಿಗ್ರಾಮ್ ಗ್ರೂಪ್ಸ್ ನಂಬಿ ಎಷ್ಟೋ ಜನ ಮೋಸ ಹೋಗಿರ್ತಾರೆ. ಸೊ ಈ ಒಂದು ಮುಖಾಮುಖಿ ಇಟ್ಸ್ ಅಲ್ಲ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ ಪ್ಲಸ್ ಇಟ್ಸ್ ಲೈಕ್ ಎನ್ಲೈಟಿಂಗ್ ಪೀಪಲ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಸೊ ಅರ್ಥ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್ಸು, ಟಿಪ್ಸು, ಕಾಲ್ಸನ್ನು ನಂಬಿ ಎಷ್ಟೋ ಜನ 30 ಲಕ್ಷ 50 ಲಕ್ಷ ಕಳ್ಕೊಂಡು ಸೊ ತುಂಬ ನಿಮ್ಮ ಲೈಫ್ನ ರಿಸ್ಕ್ ಮಾಡ್ಕೋಬೇಡಿ. ಸೊ ಕಲ್ತು ಮಾಡಿ. ಸೊ ದಟ್ ಈಸ್ ಅವರ್ ಮೇನ್ ಮೋಟೋ, ಕಲ್ತ್ಕೊಂಡು ಮಾಡಿ, ಟೈಮ್ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ನ. ಸೊ ಶಾರ್ಟ್ ಕಟ್ಸ್ ಹುಡುಕಬೇಡಿ ಅಂತಲೇ ವಿ ಆರ್ ಟೆಲಿಂಗ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟ್ರೇಡಿಂಗ್ ಸ್ಟೈಲ್, ನೀವು ಹೇಳಿದ್ರಿ ಆಪ್ಷನ್ ಬೈಯರ್ ಆ್ಯಂಡ್ ಮೇನ್ಲಿ ಡೈರೆಕ್ಷನ್ ಇದ್ದಾವೆ ಆಪ್ಷನ್ ಬೈಯಿಂಗ್ ಮಾಡ್ತೀರಾ. ಸೊ ಕ್ಯಾನ್ ಯು ಟೆಲ್ ಮೀ ಒನ್ ಫೇಮಸ್ ಒಂದು ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟೆಕ್ನಿಕ್ ಆರ್ ಸ್ಟ್ರಾಟಜಿ ನೀವು ಯೂಸ್ ಮಾಡೋ ಅಂಥದ್ದು? ಓಕೆ, ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ನಾನು ಹೇಳಿದೆ ನಿಮಗೆ ಇಂಟ್ರಾಡೇನೂ ಮಾಡ್ತೀನಿ, ನಾನು ಒಂದು ಪೊಸಿಷನಲ್ಲಿ ಕೂಡ ಒಂದು ವೀಕ್ಲಿ ಸ್ಟ್ರಾಟಜಿ ಒಂದು ಮಾಡ್ಕೊತೀನಿ ಹೇಳಿದೆ ನಾನು. ಸೊ ನಾನು ವೀಕ್ಲಿ ಸ್ಟ್ರಾಟಜಿ ಮಾಡಬೇಕಾದ್ರೆ ನಾನು ಟೈಮ್ ಫ್ರೇಮ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿರ್ತೀನಿ. ನಾನು ಅವರ್ಲಿ ಮತ್ತು ಡೈಲಿ ನೋಡಿಕೊಂಡು ಮೇಜರ್ ಸಪೋರ್ಟ್ ರೇಷನ್ಸ್ ನೋಡ್ಕೊಂಡು ನಾನಲ್ಲಿ ಅದಕ್ಕೂ ಮೇಲಕ್ಕೆ ನಾನು ಆಪ್ಷನ್ಗಳನ್ನ ಸೆಲ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 18,400 18,400ಗೆ ನನಗೆ ಅವರ್ಲಿ ಮತ್ತು ಡೈಲಿಯಲ್ಲಿ ಒಂದು ಸಪೋರ್ಟ್ ಇದೆ ಅಂತ ರೇಷನ್ಸ್ ಇದೆ ಅಂದ್ಕೊಳ್ಳೋಣ, 8 ರೇಷನ್ಸ್ ಇದೆ ಅಂದ್ಕೊಳ್ಳೋಣ. ಸೊ ನಾನೇನು ಮಾಡ್ತೀನಿ, 18,500ಅಲ್ಲಿ ಏನಾದರೂ ನನಗೆ 5 ರೂಪಾಯಿ ಸಿಗುತ್ತಾ 10 ರೂಪಾಯಿ ಸಿಗುತ್ತಾ ನೋಡ್ತೀನಿ, ನನ್ನ ಕ್ಯಾಪಿಟಲ್ಲು ಅಷ್ಟೇ ಇರುತ್ತಲ್ಲ ನನಗೆ. ಸೊ ಹಾಗಾಗಿ ಅದು ಡಿಪ್ಲಾಯ್ ಮಾಡಿದಾಗ ನನಗೆ 1%, 0.5%, 1.5% ಇಷ್ಟು ಬಂದರೂ ಇಟ್ಸ್ ಅ ಗ್ರೇಟ್ ರಿಟರ್ನ್. ವೀಕ್ಲಿ ನಿಮ್ಗೆ 0.5% ಬಂದರೂ ನಿಮ್ಗೆ ನಂಬ್ತಿರೋ ಬಿಡ್ತಿರೋ ವೀಕ್ಲಿ 0.5% ಗೈನ್ ಮಾಡೋಕ್ಕೆ ನಿಮ್ಮ ನಿಫ್ಟಿಯಲ್ಲಿ 15-20 ಪಾಯಿಂಟ್ ಹಿಡಿದ್ರೆ ಸಾಕು, ನಿಮಗೆ ಒಂದು 0.5% ರಿಟರ್ನ್ ಬಂದ್ಬಿಡುತ್ತೆ ನಮ್ಗೆ ಬೇಕಿದ್ರೆ. ಅದು ಹಿಡಿಯೋಕ್ಕಾಗಲ್ಲ ನಮಗೆ ಮಾರ್ಕೆಟಲ್ಲಿ ಏನೇನು ಪ್ರಯೋಜನ. ಸೊ ಹಾಗಾಗಿ ಆ ಒಂದು ಪೊಸಿಷನ್ ತೊಗೋಬೇಕಾದ್ರೆ ಸ್ವಲ್ಪ ನಾನು ಸೇಫ್ಟಿ ನೋಡ್ಕೋತೀನಿ. ಇಂಟ್ರಾಡೇ ಮಾಡಬೇಕಾದ್ರೆ ನಾನೊಬ್ಬ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಸೆಲ್ಲರ್ ಕೂಡ ಇವತ್ತು ಕೂಡ. ಸೊ ನಾನು ಡೈರೆಕ್ಷನಲ್ ಆಪ್ಷನ್ ಸೆಲ್ಲರ್ ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಇಚಿಮೋಕು ಅಂತ ಒಂದು ಟೂಲ್ ಇದೆ. ಇಚಿಮೋಕುಲ್ಲಿ ನನಗೆ ಒಂದು ಡೈರೆಕ್ಷನ್ ಚೇಂಜ್ ಆಗಬೇಕಾದ್ರೆ ಒಂದು ಎಂಟ್ರಿ ಪಾಯಿಂಟ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಹಿಂಗೆ ಮೇಲೆ ಹೋಗ್ತಾ ಇದೆ, ಅಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗೋಕ್ಕೆ ಶುರು ಆಗುತ್ತೆ ಅಂತ ಅನ್ಕೊಳ್ಳೋಣ. ಈ ಕೆಳಗೆ ಹೋಗೋದು ಶುರು ಆಗೋಕ್ಕೆ ನನಗೆ ಮಲ್ಟಿಪಲ್ ಕನ್ಫರ್ಮೇಷನ್, ಒಂದು ವೇವ್ ಅನಲೈಸ್ ಕನ್ಫರ್ಮೇಷನ್ ಕೊಡಬೇಕು, ಇನ್ನೊಂದು ಫಿಬೊನಚಿ ಕನ್ಫರ್ಮೇಷನ್ ಕೊಡುತ್ತೆ, ಇನ್ನೊಂದು RSI ಡೈವರ್ಜೆನ್ಸ್ ಕೊಡ್ತಾ ಇರುತ್ತೆ. ಜೊತೆಗೆ ಇದೆಲ್ಲ ನೋಡ್ಕೊಂಡಾಗ ಓಹೋ ಎಲ್ಲೋ ಒಂದು ಕಡೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂತ ಗೊತ್ತಾದಾಗ ಇಚಿಮೋಕು ಏನು ಮಾಡುತ್ತೆ, ನನಗೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಯಿತು ಅಂತ ಹೇಳುತ್ತೆ. ಆಯಿತು ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ಅದರ ಮೇಲಿನ ಆಪ್ಷನ್ ಸೆಲ್ ಮಾಡ್ತೀನಿ. ಇಫ್ ಇಟ್ ಇಸ್ ಅ ಕರೆಕ್ಟಿವ್ ಮೂವ್, ಅದು ಕರೆಕ್ಟಿವ್ ಮೂವ್ ಆಗಿದ್ರೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ. ಆ ಚೇಂಜ್ ಆಗಿದ್ದು ಟ್ರೆಂಡಿಂಗ್ ಮೂವ್ ಆದರೆ ನಾನು ಅಲ್ಲಿ ಆಪ್ಷನ್ ಬೈ ಮಾಡ್ಲಿಕ್ಕೆ ಹೋಗ್ತೀನಿ. ಇದು ನನ್ನ ಒಂದು ಟ್ರೇಡಿಂಗ್ ಮೆಥಡಾಲಜಿ, ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಸ್ಟ್ರಾಟಜಿ. ಸೊ ಯೂಶಲಿ ನೀವು ಔಟ್ ಆಫ್ ದಿ ಮನಿ ಹೋಗಿ ಆಪ್ಷನ್ ಸೆಲ್ ಮಾಡ್ತೀರಾ. ಸೊ ಈ ಒಂದು ಕರೆಕ್ಟಿವ್ ಮೂವ್ ಅಲ್ಲಿ ಔಟ್ ಆಫ್ ದಿ ಮನಿ ಪೊಸಿಷನ್ ಮಾಡ್ತೀನಿ. ಇಂಟ್ರಾಡೇ ಮಾಡಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ATM
ಆರ್ 1 ITM ಆರ್ 1 ATM 1 OTM ಈ ಒಂದು ರೇಂಜಲ್ಲಿ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ನಿಮಗೆ ಡೆಲ್ಟಾ ಜಾಸ್ತಿ ಇರುತ್ತೆ, ಅಲ್ಲಿ ಸೀಟ ಕೂಡ ಜಾಸ್ತಿ ಇರುತ್ತೆ ಆ ಪಾಯಿಂಟಲ್ಲಿ. ಸೊ ಹಾಗೆ ನನಗೆ ನನ್ನ ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಪಾಯಿಂಟಲ್ಲಿ ನಾನು ಮಾಡಿದಾಗ. ನನ್ನ ಟ್ರೇಡಿಂಗ್ ಸ್ಟ್ರಾಟಜಿ ಆ ಥರ ಇರುತ್ತೆ. ಎಸ್ ಸರ್. ಸೊ ಇದೊಂದು ಟ್ರೇಡಿಂಗ್ ಸೆಟಪ್ ಆಯಿತು. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ನಿಮ್ಮ ಪರ್ಸ್ನಲ್ಲಾಗಿ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನು ಸಾಧನೆ ಮಾಡಬೇಕಂತ ಹೊರಟಿದ್ದೀರಾ, ಅಂದರೆ ನಿಮ್ಮ ಮುಂದಿನ ಫ್ಯೂಚರ್ ಗೋಲ್ಸ್ ಏನಿದೆ ಸ್ವಲ್ಪ? ಓಕೆ, ಸೊ ಅಗೈನ್ ನನ್ನ ಯೂಟ್ಯೂಬ್ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತು. ನಾನೊಬ್ಬ ಸ್ಟ್ರಾಂಗ್ ಬಿಲೀವರ್ ಇನ್ ಭಗವದ್ಗೀತಾ. ಸೊ ಕೃಷ್ಣನ ಫಾಲೋವರ್ ನಾನು. ಸೊ ಆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅಂದರೆ, ಎಲ್ಲರೂ ಕೇಳ್ತಾರೆ. ನಾನು ಆ್ಯಕ್ಚುಲಿ ನನ್ನ ಸ್ಕೂಲ್ಗೆಲ್ಲ ನನ್ನ ಕರೀತಾರೆ, ಮಕ್ಕಳಿಗೆಲ್ಲ ಆ್ಯಕ್ಚುಲಿ ಕೆಲವು ಹೇಳ್ತಾರೆ, ನಾನು ಮಾತಾಡಿದ್ರೆ ಸ್ವಲ್ಪ ಇಷ್ಟ ಆಗೋ ಜನಕ್ಕೆ ಹೇಳ್ತಾರೆ. ಸೊ ಹಾಗೆ ನಾನು ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ತುಂಬ ಇಷ್ಟಪಡ್ತೀನಿ. ಅಲ್ಲೆಲ್ಲ ಹೋದಾಗ ಮಕ್ಕಳನ್ನ ಇದೇ ಕೇಳೋದು, ಲೈಫಲ್ಲಿ ಗೋಲ್ ಇಟ್ಕೋಬೇಕಾ ಅಂತ ಕೇಳ್ತೀನಿ ಎಲ್ಲರಿಗೂ. ಎಲ್ಲರೂ ಎಸ್ ಗೋಲ್ ಇಟ್ಕೋಬೇಕು ಅಂತ ಹೇಳ್ತಾರೆ. ನಾನು ಅವ್ರು ಹೇಳೋದು ಗೋಲ್ ಇಟ್ಕೋಬೇಡಿ ಅಂತ ಹೇಳ್ತೀನಿ ಯಾವತ್ತು. ನಾವು ಅಷ್ಟೇ ಲೈಫಲ್ಲಿ ಆಗಲಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಆಗಲಿ ಗೋಲ್ ಇಟ್ಕೋಬಾರ್ದು. ನಾವು ಗೋಲ್ ಇಟ್ಕೊಂಡಾಗ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಗೋಲ್ ರೀಚ್ ಆಗಿಲ್ಲ ಅಂದರೆ ಬೇಜಾರಾಗೋದು, ರೀಚ್ ಆಗೋಕ್ಕೋಸ್ಕರ ತುಂಬ ಕಷ್ಟಪಡೋದು, ಇವೆಲ್ಲ ಆಗ್ತಾ ಇರುತ್ತೆ. ನಾವು ಮಾಡಬೇಕಾಗಿದ್ದು ಒಂದೇ ಲೈಫಲ್ಲಿ ಏನು, ನಾನು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಇವತ್ತು ಗೋಲ್ ಬಿಯಾಂಡ್ ಅಂದರೆ ಸ್ಕೈ ಇಸ್ ದ ಲಿಮಿಟ್. ಅಂದರೆ ಈಗ ನಾನು ಗೋಲ್ ನಾನು 1 ಕೋಟಿ ರೂಪಾಯಿ ಮಾಡ್ಬೇಕಂತಿದ್ರೆ, ನೀವು ಕೆಲಸ ಚೆನ್ನಾಗಿ ಮಾಡಿದ್ರೆ 100 ಕೋಟಿ ಸಂಪಾದನೆ ಮಾಡ್ಬೋದು, 1000 ಕೋಟಿ ಸಂಪಾದನೆ ಮಾಡ್ಬೋದು. ಕರೆಕ್ಟ್ ಕೆಲಸ ಮಾಡ್ಬೇಕು ನಾವು ಅಷ್ಟೇ ಇವತ್ತಿಗೆ, ಅಲ್ವಾ? ಸೊ ನಮ್ಮ ಮಕ್ಕಳಿಗೆ ಅದೇ ಹೇಳೋದು, ನೀವು ಮಾಡೋ ಕೆಲಸ ಪರ್ಫೆಕ್ಟಾಗಿ ಮಾಡಿ, ಗೋಲ್ ಇಟ್ಕೋಬೇಡಿ ಲೈಫಲ್ಲಿ ಅಂತ ಹೇಳ್ತೀನಿ. ನಮ್ಮ ಶ್ರೀಮಂತ ಸಂಸ್ಥೆಯಲ್ಲೂ ಇದೇನೆ ನಮ್ಮ ಪ್ರಿನ್ಸಿಪಲ್ಸ್. ನಾವು ಮಾಡೋ ಕೆಲಸನ ಚೆನ್ನಾಗಿ ಮಾಡಬೇಕು. ಅದು ಟ್ರೇಡರ್ ಕೂಡ ನೋಡಿ, ಟ್ರೇಡರಲ್ಲಿ ನೀವು ಗೋಲ್, ಈಗ ನಾನು ಮಂತ್ಲಿ 2 ಲಕ್ಷ ಸಂಪಾದನೆ ಮಾಡಬೇಕು, 5 ಲಕ್ಷ ಅಂತ ಗೋಲ್ ಇಟ್ಕೋತೀನಿ. ನಾ 2 ಲಕ್ಷ 5 ಲಕ್ಷ ಸಂಪಾದನೆ ಮಾಡೋಕ್ಕೆ ಇಲ್ಲದೇ ಇರೋ ತಪ್ಪೆಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ. ನನ್ನ ಕೆಲಸ ಏನು, ಕರೆಕ್ಟ್ ಟ್ರೇಡ್ ತೊಗೋಬೇಕು, ಕರೆಕ್ಟ್ ಎಂಟ್ರಿ ತೊಗೋಬೇಕು, ಕರೆಕ್ಟ್ ಪೊಸಿಷನ್ಗಳು ತೊಗೋಬೇಕು, ರಿಸ್ಕ್ ಕಮ್ಮಿ ಮಾಡೋ, ಇದೆಲ್ಲ ರೂಲ್ಸ್ಗಳಿರುತ್ತೆ. ಆ ಕೆಲಸನ ಪರ್ಫೆಕ್ಟಾಗಿ ಮಾಡಿದ್ರೆ 5 ಲಕ್ಷ ಏನು, 10 ಲಕ್ಷ ಏನು, 15 ಲಕ್ಷ ಏನು, ಎಷ್ಟಾದ್ರೂ ಮಾಡ್ಬೋದು. ಸೊ ಈವನ್ ನನ್ನ ಒಂದು ಗೋಲ್ ಕೂಡ ಗೋಲ್ಲೆಸ್. ಐ ಡೋಂಟ್ ಹ್ಯಾವ್ ಗೋಲ್. ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ, ಅದು ಎಲ್ಲೋ ಹೋಗುತ್ತೆ ಸರ್. ಅದು ನನ್ನ ಒಂದು ಪ್ರಿನ್ಸಿಪಲ್. ಎಸ್ ಸರ್. ರೀಸೆಂಟ್ ರಿಪೋರ್ಟ್, ಸೆಬಿ ರಿಪೋರ್ಟ್ ಪ್ರಕಾರ, ಸೊ ಆಲ್ಮೋಸ್ಟ್ ಲೈಕ್ 89% ಆಫ್ ಆಪ್ಷನ್ ಬೈಯರ್ಸ್ ದುಡ್ಡು ಕಳ್ಕೊತಾ ಇದ್ದಾರೆ, ಅವ್ರು ಆಪ್ಷನ್ ಟ್ರೇಡಿಂಗಲ್ಲೇ ದುಡ್ಡು ಕಳ್ಕೊತಾ ಇದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ಈ ಒಂದು ಆಪ್ಷನ್ ಬೈಯರ್ಸ್ಗೆ ನೀವು ಏನೋ ಒಂದು ಕಿವಿ ಮಾತು ಹೇಳ್ತೀರಾ, ಇಲ್ಲ ಆಪ್ಷನ್ ಟ್ರೇಡರ್ಸ್ಗೆ ಏನು ಕಿವಿ ಮಾತು ಹೇಳ್ತೀರಾ? ಓಕೆ, ಸೊ ನಿಮಗೆ ಗೊತ್ತಿರ್ಬೋದು, ಆಪ್ಷನ್ ಬೈಯಿಂಗ್ ಅಂದರೆ ಕಮ್ಮಿ ಕ್ಯಾಪಿಟಲಲ್ಲಿ ಮಾಡ್ಬೋದು. ಎರಡನೇ ಅಡ್ವಾಂಟೇಜ್ ಏನು, ಕಮ್ಮಿ ದುಡ್ಡು ಹಾಕಿ ಜಾಸ್ತಿ ಪ್ರಾಫಿಟ್ ಮಾಡುವಂಥ ಒಂದು ಪಾಸಿಬಿಲಿಟಿ ಆಪ್ಷನ್ ಬೈಯಿಂಗಲ್ಲೇ ಇರೋದು. ಸೊ ಈ ಎರಡು ವಿಷಯದಿಂದ ಏನು ಮಾಡ್ತಾರೆ ಅಂದರೆ, ಜನಗಳು ತುಂಬ ಈಸಿ ಅಟ್ರಾಕ್ಟ್ ಆಗ್ತಾರೆ ಎಲ್ಲರೂ. ಕಾಮನ್ ಮ್ಯಾನ್ ಎಲ್ಲರೂ ಅಟ್ರಾಕ್ಟ್ ಮಾಡೋದು ಇದನ್ನೇ. ಏನು ಬರೀ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಕೊಟ್ಟರೆ ನನಗೆ 10 ಟೈಮ್ಸ್ ಆಗುತ್ತೆ ಒಂದೇ ದಿನದಲ್ಲಿ ಅಂತ ಒಂದು ಉತ್ಸುಕತೆ ಇರುತ್ತೆ. ಮತ್ತೆ ಅಫೋರ್ಡಬಲ್ ಅವ್ರಿಗೆ, ಇದನ್ನ ತಗೋಬೋದು, ನಾವು ಮಾಡ್ಬೋದು ಅಂತ. ಈ ಲಾಟರಿ ಟಿಕೆಟ್ ತೊಗೊಂಡಂಗೆ, ಈ ಲಾಟರಿ ಟಿಕೆಟ್ ನಂಗೆ 10 ರೂಪಾಯಿ ಸಿಗುತ್ತೆ. ಅದೇ ಲಾಟರಿ ಟಿಕೆಟಿಗೆ ನಾನು ಅಕಸ್ಮಾತ್ 1 ಲಕ್ಷ ಇದ್ರೆ ಜನ ತೊಗೊಳ್ಳಲ್ಲ. ಅದೇ ಲಾಟರಿ 10 ರೂಪಾಯಿ ಇರೋದ್ರೆ 1 ಕೋಟಿ ಆಗುತ್ತಂದ್ರೆ 10 ರೂಪಾಯಿ ತಾನೆ ಟ್ರೈ ಮಾಡೋಣ ಅಂತ ಒಂದು ಮೈಂಡಿಗೆ ಬಂದಿರುತ್ತೆ. ಬಟ್ ನೀವು ಆಪ್ಷನ್ ಬೈಯಿಂಗ್ ಎಷ್ಟು ಬ್ಯೂಟಿಫುಲ್ ಅಂದರೆ, ಅದನ್ನು ನೀವು ಎಲ್ಲಿ ತಗೋಬೇಕು, ಯಾವ ಸ್ಟ್ರೈಕ್ ಪ್ರೈಸನ್ನು ತಗೋಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅದು ರಿಯಲಿ ಬ್ಯೂಟಿಫುಲ್. ಆ್ಯಸ್ ಅನ್ ಆಪ್ಷನ್ ಬೈಯರ್, ನನ್ನ ಯೂಟ್ಯೂಬಲ್ಲಿ ಅದೇ ಹೇಳ್ತಾ ಇರ್ತೀನಿ ನಾನು, ಆಪ್ಷನ್ ಬೈಯರ್ಗೆ 1 ತಿಂಗಳಲ್ಲಿ ನಿಮಗೆ ಸಿಗದೆ 2 ರಿಂದ 3 ದಿನ, ಇನ್ನು ಮಿಕ್ಕಿದ ದಿನ ಸೈಲೆಂಟಾಗಿ ಕೂತ್ಕೋಬೇಕು ಅಂತಲೇ ಹೇಳ್ತಿರ್ತೀನಿ. ಯಾಕಂದರೆ ಮಿಕ್ಕಿದ ದಿನ ಅವ್ರಿಗೆ ಟ್ರೇಡೇ ಸಿಗಲ್ಲ. 90% ಟೈಮು ಆಪ್ಷನ್ ಬೈಯರ್ಸ್ಗೆ ಟ್ರೇಡ್ ಸಿಗೋದಿಲ್ಲ. ಬಟ್ ಆಪ್ಷನ್ ಬೈಯರ್ಸ್ ಏನು ಮಾಡ್ತಾರೆ ಅಂದರೆ, ಎಲ್ಲ ದಿನನೂ ಟ್ರೇಡ್ ಮಾಡೋಕ್ಕೆ ಹೋಗಿ 90% ಟೈಮ್ ಕಳ್ಕೊತಾರೆ ದುಡ್ಡನ್ನ. ಸೊ ನಿಮಗೆ ಆ ಮೆಚ್ಯೂರಿಟಿ ಲೆವೆಲ್ ಬೆಳೆಯೋ ತನಕ, ಅಂದರೆ ಯಾವಾಗ ಆಪ್ಷನ್ ಬೈ ಮಾಡ್ರಿ, ಫಾರ್ ಎಕ್ಸಾಂಪಲ್ ಕನ್ಫರ್ಮ್ ಟ್ರೆಂಡ್ ಒಂದಿರುತ್ತೆ. ಯಾವುದೋ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಹೇಳ್ಬೋದು, ಅದು ಯಾವಾಗ ಮೊಮೆಂಟಮ್ ಸಿಗ್ತಾ ಇದೆ, ನಂಗೆ ಯಾವ ಟ್ರೆಂಡ್ ಸಿಗ್ತದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆ ಕನ್ಫರ್ಮ್ ಟ್ರೇಡ್ ಸಿಕ್ಕಿದಾಗ ಆವಾಗ ಕರೆಕ್ಟ್ ಆಪ್ಷನ್ ಸ್ಟ್ರೈಕ್, ಅಂದರೆ ನೀವು ಈಗ OTM ಅಲ್ಲಿ ಯಾವುದೋ ಮಾಡ್ಕೊಂಬಿಟ್ರೆ, ಏನೋ ಮಾಡ್ಕೊಂಬಿಟ್ರೆ ಅವೆಲ್ಲ ಮಾಡಬಾರ್ದು. ಯಾವ್ದು ಕರೆಕ್ಟ್ ಆಪ್ಷನ್ ಸ್ಟ್ರೈಕ್ ಚೂಸ್ ಮಾಡೋಂಥ ಒಂದು ಮೆಚ್ಯೂರಿಟಿ ಬಂದರೆ, ಅದನ್ನು ಮಾಡಿದಾಗ ನಿಮಗೆ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಆ್ಯಂಡ್ ದ ವಾಲ್ಯೂಮ್ ಆಫ್ ವಿನ್ನಿಂಗ್ ಆಲ್ಸೋ ವಿಲ್ ಬಿ ಹೈಯರ್. ಬಟ್ ಕಿವಿ ಮಾತೆಂದರೆ, ಆಪ್ಷನ್ ಬೈಯರ್ಗೆ ನಿಮ್ಗೆ ಕರೆಕ್ಟ್ ಎಂಟ್ರಿ ಸಿಕ್ಕಿಲ್ಲ ಅಂದರೆ ಸೈಲೆಂಟಾಗಿ ಸ್ಟ್ರೇಟ್ ಕುತ್ಕೊಂಡ್ಬಿಡ್ಬೇಕು, ಟ್ರೇಡಿಂಗೇ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಆಪ್ಷನ್ ಸೆಲ್ಲರ್ ಉಲ್ಟಾ, ಆಪ್ಷನ್ ಸೆಲ್ಲರ್ ನಮಗೆ ಪ್ರತಿದಿನ ಟ್ರೇಡ್ ಮಾಡ್ಬೋದು ಆಪ್ಷನ್ ಸೆಲ್ಲರ್ಸ್. ಸೊ ಆಪ್ಷನ್ ಬೈಯರ್ ನೀವು ನಿಜವಾಗ್ಲೂ ಟ್ರೇಡ್ ಮಾಡಬೇಕು ಅಂತಿದ್ರೆ, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕರೆಕ್ಟು ಟ್ರೆಂಡ್ ಸಿಕ್ಕಾಗ ಮತ್ತೆ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್, ಇದಿಷ್ಟು ಕರೆಕ್ಟಾಗಿ ಗೊತ್ತಿದ್ರೆ ನೀವು ಚೂಸ್ ಮಾಡೋಕ್ಕೆ, ಅವಾಗ ಮಾತ್ರ ಆಪ್ಷನ್ ಬೈ ಮಾಡಿ, ಇಲ್ಲಾಂದರೆ ಮಾಡಬಾರ್ದು. ಸೊ ಎಸ್, ಆಪ್ಷನ್ ಬೈಯರ್ಸ್ ಕೇಳಿಸ್ಕೊಂಡ್ರೆ ಅನ್ಸುತ್ತೆ, ಆಪ್ಷನ್ ಬೈಯಿಂಗ್ ಮಾಡಿದವಾಗ ಮೇಕ್ ಶೋರ್ ದಟ್ ವಾಟ್ ಎವರ್ ಯು ಗೆಸ್ ಹ್ಯಾಸ್ ಟು ಗೋ ರೈಟ್. ನಿಮ್ಮ ಗೆಸ್ ರೈಟ್ ಆಗಲಿಲ್ಲ ಅಂದರೆ ಪ್ರೀಮಿಯಮ್ಸ್ ಡಿಕೆ ಆಗಿ ಬರ್ನ್ ಆಗಿ ಸುಟ್ಟು ಹೋಗ್ಬಿಡ್ತೀರಾ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಯಾರಿಗೆ ಡೆಪ್ತ್ ನಾಲೆಜ್ ಆಪ್ಷನ್ ಬೈಯರ್ಸ್ಗಿದೆಯೋ, ಸೊ ಅದು ಡೆಫಿನೆಟ್ಲಿ ದೇ ವಿಲ್ ಸಕ್ಸೀಡ್. ಮತ್ತು ನಾಲೆಡ್ಜ್ ಇದ್ರೂ ಈಗ ನಾನೊಬ್ಬ ಎಕ್ಸ್ಪೀರಿಯನ್ಸ್, ಕನ್ಸಿಡರಬಲಿ ಎಕ್ಸ್ಪೀರಿಯನ್ಸ್ ಅನ್ಕೋಬೋದು, ನಾನು ಸ್ವಲ್ಪ ನಾಲೆಡ್ಜ್ ಅಂತ ಅನ್ಕೋಬೋದು. ಆಪ್ಷನ್ ಬೈಯಿಂಗಲ್ಲಾಗಲಿ, ಸೆಲ್ಲಿಂಗ್ ಆಗಲಿ, ಮಾರ್ಕೆಟಲ್ಲಾಗಲಿ. ನಾನು ಕೂಡ ಆಪ್ಷನ್ ಬೈ ಮಾಡಿದಾಗ ನನಗೆ ಲಾಸ್ ಆದಾಗ
ಇಮಿಡಿಯೇಟಾಗಿ ಲಾಸ್ ಹೊಡೋಗ್ತೀನಿ ನಾನು. ಅಂದರೆ ನಾನು ಲಾಸ್ನ ಕಂಟಿನ್ಯೂ ಮಾಡ್ಕೊಳಕ್ಕೆ ಹೋಗಲ್ಲ, ನಾನು ಲಾಸ್ನ ಇಮ್ಮಿಡಿಯೇಟ್ ತೊಗೊಂಡು ಹೊರಟೋಗ್ತೀನಿ. ಲಾಸ್ ತೊಗೋತೀನಿ ಮೇಯ್ನಾಗಿ, ಅದು ಇಂಪಾರ್ಟೆಂಟ್. ಲಾಸ್ ನಾನು ಬಿಟ್ಕೊಳ್ಳೋದು, ನಾನು ಎಷ್ಟು ಗ್ರೇಟ್ ಮ್ಯಾನ್, ನಾನು ಅಂದ್ಕೊಂಡಿದ್ದೆ ಆಗಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಒಳ್ಳೆ ಪಾಠ ಮಾಡಿ ಕಳಿಸುತ್ತೆ. ಸೊ ನೀವೇನು ಮಾಡಬೇಕು, ಅಡ್ಮಿಟ್ ಮಾಡ್ಕೋಬೇಕು, ನಾನು ತಪ್ಪು ಮಾಡಿದ್ದೀನಿ ಅಂತ ಎಕ್ಸಿಟ್ ಮಾಡಿ ಹೊರಟೋಗ್ತಾ ಇರಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, 4 ವಿಷಯ ನೀವು ಹೇಳಿರ್ಬೋದು ಇದನ್ನ. ದೊಡ್ಡ ಲಾಸು ದೊಡ್ಡ ಪ್ರಾಫಿಟ್, ಚಿಕ್ಕ ಲಾಸು ಚಿಕ್ಕ ಪ್ರಾಫಿಟ್. ಆ ದೊಡ್ಡ ಲಾಸ್ ಅಂತ ಒಂದನ್ನು ತೆಗೆದುಬಿಟ್ರೆ ನಮ್ಮ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಉಳ್ಕೊಳ್ಳೋದೇ ದೊಡ್ಡ ಪ್ರಾಫಿಟ್, ಚಿಕ್ಕ ಲಾಸು ಚಿಕ್ಕ ಪ್ರಾಫಿಟ್. ಇದೆಲ್ಲ ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಇರ್ಬೋದು, ಇಷ್ಟು ಚಿಕ್ಕ ಲಾಸ್ ಇರ್ಬೋದು, ಮಾರ್ಕೆಟಲ್ಲಿ ಇರಬೇಕು, ಅದೇ ನನ್ನ ಇನ್ವೆಸ್ಟ್ಮೆಂಟ್ ಅಥವಾ. ಬಟ್ ದೊಡ್ಡ ಲಾಸನ್ನು ತೆಗೆದುಬಿಟ್ರೆ ನಾವು, ಆ ದೊಡ್ಡ ಲಾಸ್ ಆಗೋದೇ ನಿಮಗೆ ಆಪ್ಷನ್ ಬೈಯಿಂಗಲ್ಲಿ. ಸೊ ಆ ಆಪ್ಷನ್ ಅದನ್ನು ನೀವು ತೆಗೆದಾಕ್ಬಿಟ್ರೆ ಸರಿಗೆ ನೀವು ಮಾರ್ಕೆಟಲ್ಲಿ ಗೆಲ್ಬೋದು. ಎಸ್, ಒಂದು ಡಿಫ್ರೆನ್ಸ್ ಹೇಳ್ತೀನಿ. ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ ಮಧ್ಯೆ ಏನು ಡಿಫ್ರೆನ್ಸ್ ಅಂದರೆ, ಆಪ್ಷನ್ ಬೈಯರು ಬಾಣನ ಕರೆಕ್ಟಾಗಿ ಗುರಿ ಇಟ್ಟು ಆ ಸೆಂಟರ್ ಆ ಕರೆಕ್ಟಾಗಿ ಆ ಪಾಯಿಂಟ್ ಹೊಡೆದ್ರೆ ಮಾತ್ರ, ಎಕ್ಸಾಕ್ಟ್ಲಿ ಆ ಸರ್ಕಲ್ ಹೊಡೆದ್ರೆ ಮಾತ್ರನೇ ದುಡ್ಡು ಮಾಡ್ತಾನೆ. ಆಪ್ಷನ್ ಸೆಲ್ಲರ್ ಎಲ್ಲಾದರೂ ಹೊಡಿಲಿ, ಬಾಣ ಹೋಗಿ ಅಲ್ಲಿ ಬಿದ್ದರೂ ಸಾಕು ದುಡ್ಡು ಮಾಡ್ತಾನೆ. ಸೊ ಆಪ್ಷನ್ ಸೆಲ್ಲರ್ಗೆ ತುಂಬ ಅಡ್ವಾಂಟೇಜಸ್ ಇದೆ. ಆಪ್ಷನ್ ಬೈಯರ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಗೆಸ್ ಮಾಡಬೇಕಾಗುತ್ತೆ. ಸೊ ಅದು ಗೆಸ್ ಮಾಡೋದು ತುಂಬ ಟಫು ಆ್ಯಂಡ್ ಇಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್. ಸೊ ಅದನ್ನೇ ಸರ್ ಹೇಳ್ತಾರೆ, ಎಕ್ಸ್ಪೀರಿಯನ್ಸು ಆ್ಯಂಡ್ ವೆನ್ ಎವರ್ ಯು ಆರ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ಅ ಮಿಸ್ಟೇಕ್, ಸೊ ಸರ್ರು ಸಹ ಅವರ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಸ್ಟಾಪ್ ಲಾಸ್ ಇಟ್ಕೊಂಡು ಲಾಸ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟೋ ಜನಕ್ಕೆ ಈಗೋ ಇರುತ್ತೆ, ಆರ್ ರಿವೆಂಜ್ ಟ್ರೇಡ್ ತೊಗೋತಾರೆ. ಸೊ ಈ ಥರ ರಿವೆಂಜ್ ಟ್ರೇಡ್ಸ್ ಬಗ್ಗೆ ಏನು ಹೇಳ್ತಾರೆ ಸರ್? ಯೂಶಲಿ ಸೈಕಾಲಜಿಕಲಿ ಹೆಂಗೆ ಮೈಂಡ್ ಸೆಟ್ ಚೇಂಜ್ ಆಗುತ್ತಂದರೆ, ಫಸ್ಟು ಮಾರ್ಕೆಟ್ಗೆ ಬರ್ತಾರೆ, ಒಂದು 2 ಲಕ್ಷ ಕಳ್ಕೊತಾರೆ. ಸೊ ಆಮೇಲೆ ಏನೋ ಒಂದು ಸ್ವಲ್ಪ ಕಲ್ತ್ಕೋತಾರೆ. ಆಮೇಲೆ ರಿವೆಂಜ್ ಟ್ರೇಡ್ ಅಂದರೆ 2 ಲಕ್ಷ ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಆ ಥರ ರಿವೆಂಜ್ ಟ್ರೇಡ್ಸು ಬಗ್ಗೆ ಏನು ಹೇಳಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಪ್ರಾಫಿಟ್ ಮತ್ತೆ ಲಾಸ್ ಎರಡು ಮೈಂಡಲ್ಲಿ ಇರಬಾರ್ದು. ಆಯ್ತಾ? ಲಾಸ್ ಅಂದರೆ ನನಗೆ ಅವತ್ತು ಲಾಸ್ ಆಯಿತು, ನಾ ಇವತ್ತು ಹೋಗಿ ಅದನ್ನ ರಿಕವರಿ ಮಾಡ್ಬೇಕಂತ ಇರ್ಬೋದು, ಅಥವಾ ಅವತ್ತು ಪ್ರಾಫಿಟ್ ಆಯಿತು ಅಷ್ಟೇ ಒಂದು ಆರೋಗ್ಯನ್ಸಲ್ಲಿ ನಾನು ಹೋಗಿ ಮಾಡಿದ್ರೂ ಎರಡೂ ನನಗೆ ಇಟ್ಬಿಡುತ್ತೆ. ಒಂದು ಯೋಚನೆ ಮಾಡಿ, ನಿಮ್ಮ ತಲೆ ಮೇಲೆ ನಾನು ಒಂದು 100 kgs ಮನೋಜ್ ಸರ್ ಒಂದು ಮೂಟೆ ಕೊಡ್ತೀನಿ, ಇಲ್ಲಿಂದ ಓಡು ಅಂತ ಹೇಳ್ತೀನಿ, ಆ ಮೂಟೆ ಇಳಿಸ್ಬಿಟ್ಟು ಓಡೋಂತೀನಿ, ಯಾವ್ದು ಈಸಿ? ಸೊ ಡೆಫಿನೆಟ್ಲಿ ತಲೆಯಲ್ಲಿ ಏನೂ ಇಟ್ಕೊಂಡಿರಾ ಫ್ರೀಯಾಗಿ ಓಡೋದೇ ಬೆಸ್ಟ್ ಅಲ್ವಾ? ಸೊ ನಮ್ಮ ಲೈಫಲ್ಲಾಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಇದೊಂದು ಇಂಪಾರ್ಟೆಂಟ್. ಹಳೆ ಬ್ಯಾಗೇಜ್ನ ಪಕ್ಕಕ್ಕೆ ಇಟ್ಬಿಟ್ಟು ಫ್ರೆಶ್ ಆಗಿ ನಾ ಏನು ಮಾಡಬೇಕು, ಇವತ್ತಿನ ದಿನ ಬಂತು, ನಾ ಇವಾಗ ಎಂಟ್ರಿ ತೊಗೋಬೇಕು, ನಾ ಏನು ಮಾಡಬೇಕು ಅದನ್ನು ನೋಡ್ಬಿಟ್ಟು ನಾನು ಎಂಟ್ರಿ ತೊಗೊಂಡ್ರೆ 100 ಮೀಟರ್ನ ನೀವು 10 ಸೆಕೆಂಡ್ ಓಡ್ತೀರಾ. ಇಲ್ಲಾಂದರೆ 100 kg ಇಟ್ಕೊಂಡ್ರೆ 100 ಮೀಟರ್ನ 1 hour ಓಡ್ತೀರಾ. ಸಿಂಪಲ್. ಎಸ್. ಸೊ ಲಾಸ್ಟ್ ಕಮಿಂಗ್ ಟು ದ ಎಂಡ್ ಆಫ್ ದ ಪ್ರೋಗ್ರಾಮ್, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ? ಅ ಬಿಗ್ ಕ್ವಶನ್ ಮೇ ಬಿ. ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಎಲ್ಲರೂ ಹೇಳ್ತಾರೆ ಗ್ರೀಡ್ ಇರಬಾರ್ದು, ಫಿಯರ್ ಇರಬಾರ್ದು ಅಂತ ಹೇಳ್ತಾರೆ ಎಲ್ಲರೂ. ನಾನೇನು ಹೇಳ್ತೀನಿ ಅಂದರೆ, ಸ್ವಲ್ಪ ಗ್ರೀಡ್ ಇರಬೇಕು, ಸ್ವಲ್ಪ ಭಯ ಇರಬೇಕು, ಎರಡೂ ಇರಬೇಕು. ಆಯಿತಾ? ಆ್ಯಸ್ ಅ ಟ್ರೇಡರ್ ನಿಮಗೆ ಗ್ರೀಡ್ ಇಲ್ಲ ಅಂದರೆ ಏನು, ಆಸೆ ಇಲ್ಲ ಅಂದರೆ, ಗ್ರೀಡ್ ಅಂದರೆ ಅತಿ ಆಸೆ ಅಲ್ಲ, ಆಸೆ, ಸಣ್ಣ ಆಸೆ. ಆ ಆಸೆ ಇಲ್ಲ ಅಂದರೂ ನೀವು ಒಳ್ಳೆ ಟ್ರೇಡ್ ತೊಗೊಳಕ್ಕಾಗಲ್ಲ. ಭಯ ಇಲ್ಲ ಅಂದರೆ ನಿಮ್ಗೆ ಕೊಬ್ಬು ಅಂದ್ಬಿಟ್ಟು ಬರೋ ತಪ್ಪೆಲ್ಲ ಮಾಡಕ್ಕೆ ಬರ್ತೀರಾ. ಸೊ ಸಣ್ಣ ಮಾತ್ರಕ್ಕೊಂದು ಭಯ ಇರಬೇಕು, ಸಣ್ಣ ಮಾತ್ರಕ್ಕೊಂದು ಕೊಬ್ಬು ಇರಬೇಕು, ಇದೊಂದು ಸ್ವಲ್ಪ ಒಂದು ಆಸೆನೂ ಇರಬೇಕು. ಇದು ಎರಡು ಕಾಂಬಿನೇಷನ್, ಎರಡು ಅತಿ ಆಗ್ಬಿಟ್ರೆ ಏನಾಗುತ್ತೆ ಅಗೇನ್ ಡಮಾರ್. ನಾನು ಎಲ್ಲಾಗಲೂ ಹೇಳ್ತಾ ಇರ್ತೇನೆ, ಲೈಫ್ ಮತ್ತು ಟ್ರೇಡಿಂಗ್ ನನ್ನ ಲೈಫ್ನಲ್ಲಿ ತುಂಬ ಒಳ್ಳೆ ಮನುಷ್ಯನಾಗಿ ಮಾಡುತ್ತೆ, ಒಳ್ಳೆ ಮನುಷ್ಯನನ್ನ ಒಳ್ಳೆ ಟ್ರೇಡರ್ನಾಗಿ ಮಾಡುತ್ತೆ. ಸೊ ಇದೊಂದು ಪೂರಕವಾಗಿರುವಂಥ ವಿಷಯ. ಸೊ ಹಾಗಾಗಿ ನಾ ಏನೇ ಹೇಳಿದ್ರು ಲೈಫ್ಗೂ ಅನಿವಾರ್ಯ ಆಗುತ್ತೆ ಅಲ್ವಾ? ಸೊ ಸಣ್ಣ ಮಾತ್ರಕ್ಕೊಂದು ಭಯ ಇರಲಿ, ಹೆಲ್ಮೆಟ್ ಹಾಕೊಳ್ಳಿ ಬೈಕ್ ಓಡಿಸ್ಬೇಕಾದ್ರೆ. ಅಟ್ ದ ಸೇಮ್ ಟೈಮ್ ಬೈಕ್ ಓಡಿಸಿ, ಬಿದ್ದೋಗ್ತೀನಿ ಅಂತ ನೀವು ಬೈಕ್ ಓಡಿಸಿಲ್ಲ ಅಂದರೆ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ ಅಲ್ವಾ? ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಒಂದು ಔಟ್ಲುಕ್ ಇಟ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಗೆಲ್ಬೋದು. ಸೊ ಈ ನಿಮ್ಮ ಪೊಸಿಷನ್ ಆಗಲಿ, ನಿಮ್ಮ ಟ್ರೇಡಿಂಗ್ ಆಗಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಲಿ, ಈ ಒಂದು ಸೈಕಾಲಜಿಕಲ್ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ಬೋದು. ಸರ್, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ವಿ ಹ್ಯಾಡ್ ಎ ಡಿಸ್ಕಷನ್. ಸೊ ತುಂಬ ಜನ ವೀಕ್ಷಕರು ಕೇಳಿದರು IM ಶ್ರೀಮಂತ ಚಾನಲ್ ಪ್ರಿಯಂ ಸರ್ನ ಕರೆಸಿ ಅಂತ ಹೇಳಿ. ಸೊ ಅವರಲ್ಲಿ ಒಂದು 4 ಕ್ವಶನ್ ಹೇಳಿದ್ದಾರೆ, ನಿಮಗೆ ಕೇಳಲೇಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಅಕಸ್ಮಾತ್ ಸ್ಟಾಕ್ ಮಾರ್ಕೆಟಲ್ಲಿ ಇರಲಿಲ್ಲ ಅಂದಿದ್ರೆ ವಾಟ್ ವಾಸ್ ಯುವರ್ ಅದರ್ ಪ್ಲ್ಯಾನ್? ನಾನು ಫಾರ್ಮರ್ ಆಗಿರ್ತಿದ್ದೆ, ಈಗ ಫಾರ್ಮರ್ ಆಗಿದ್ದೀನಿ. ಐ ಲೈಕ್ ಫಾರ್ಮಿಂಗ್. ಸೊ ಮೋಸ್ಟ್ಲಿ ನಾನು ಒಬ್ಬ ಫುಲ್ ಟೈಮ್ ಫಾರ್ಮರ್ ಆಗಿ ಇರ್ತಿದ್ದೆ. ಆಲ್ ರೈಟ್ ಸರ್. ನೆಕ್ಸ್ಟ್ ಕ್ವಶನ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆದಾಗ ಫಸ್ಟ್ ಬೈ ಮಾಡಿದ ಸ್ಟಾಕ್ ಯಾವುದು ಅಂತ ಕೇಳ್ತಿದ್ದಾರೆ ಸರ್. ಐ ಥಿಂಕ್ ಟಾರೆಂಟ್ ಫಾರ್ಮಾ. ನಾನು ಫಸ್ಟ್ ಟ್ರೇಡೆಡ್ ಹೇಳ್ತೀನಿ. ನಾನು ಇನ್ವೆಸ್ಟ್ಮೆಂಟ್ ನಾನು ಶುರು ಮಾಡಿದ್ದು ಪ್ರಾಬಬ್ಲಿ ರಿಲಯನ್ಸಲ್ಲಿ ಶುರು ಮಾಡಿದೆ. ರಿಲಯನ್ಸ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಯಾರೋ ಒಬ್ಬ ಟಿಪ್ಸ್ ಕೊಟ್ಟಿದ್ದನ್ನು ಅದರಲ್ಲಿ ನಾನು ಎಂಟರ್ ಆಗಿದ್ದು. ಬಟ್ ಟ್ರೇಡೆಡ್ ಸ್ಟಾಕ್ ಬಂದು ಟಾರೆಂಟ್ ಫಾರ್ಮಾ. ಅದೊಂದು ದೊಡ್ಡ ಕಥೆ ಇದೆ, ಬೇಕಾದ್ರೆ ಹೇಳ್ಬೋದು ಅದನ್ನ. ಹೇಳಿ ಸರ್. ಆ ಟಾರೆಂಟ್ ಫಾರ್ಮಾ ನಾನು ಆಪ್ಷನ್ ಬೈ ಮಾಡಿದ್ದೆ. ನಾನು ಎಷ್ಟು ಆಪ್ಷನ್ ಬೈ ಮಾಡಿದೆ ಅಂದರೆ 2000 ಯಾವಾಗ ಗೊತ್ತಿಲ್ಲ, 12 13 ಅನ್ಸುತ್ತೆ ಆ ಟೈಮಲ್ಲಿ.
ನಂದು MTM ಪ್ರಾಫಿಟ್ ಬಂದು 85,000 ರೂಪಾಯಿ ಇತ್ತು. ಆಯಿತಾ, 85,000 ರೂಪಾಯಿ ಇತ್ತು. ಅದನ್ನು ನಾನು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗಿತ್ತು, ವಾಲ್ಯೂಮೇ ಇಲ್ಲ. ಆಯಿತಾ, 75,000 ಕೊಡ್ತೀನಿ, ತೊಗೊಳೋರಿಲ್ಲ, 65,000 ತೊಗೊಳೋರಿಲ್ಲ. ಕೊನೆಗೆ ನಾನು ಲಾಸಲ್ಲಿ ಅದನ್ನ ಎಕ್ಸಿಟ್ ಮಾಡಬೇಕಾಯ್ತು ನಾನು. ಸೊ ದಟ್ ವಾಸ್ ಒನ್ ಬಿಗ್ ಲರ್ನಿಂಗ್ ಆಪ್ಷನ್ಸಲ್ಲಿ ಇದು ಮಾಡ್ಕೊಂಡು ನಾನು. ಆಲ್ ರೈಟ್ ಸರ್, ಇನ್ನೊಂದು ಕ್ವಶನ್ ಕೇಳ್ತಿದ್ದಾರೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಸೆಕ್ಟರ್ ಇನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಅದರಲ್ಲಿ ಯಾವ ಸ್ಟಾಕ್ ತುಂಬ ಇಷ್ಟ ಅಂತ ಕೇಳ್ತಿದ್ದಾರೆ ಸರ್. ಫೇವ್ರೆಟ್ ಸೆಕ್ಟರ್ ಇನ್ ನನಗೆ ಆ್ಯಕ್ಚುಲಿ ಬಂದು ಎನಿ ಸ್ಟಾಕ್ ವಿಚ್ ಇಸ್ ಲೈಕ್ FMCG ಇಸ್ ನನಗೆ ತುಂಬ ಒಂದು ಫೇವ್ರೆಟ್ ಸ್ಟಾಕ್ FMCG ಸೆಕ್ಟರ್. ಹಂಗೆ FMCG ಸೆಕ್ಟರ್ ಯಾಕೆ ಅಂದರೆ ನನಗೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಅ ಗ್ರೋಯಿಂಗ್ ಪಾಪ್ಯುಲೇಷನ್, ಮತ್ತು ಲೋವರ್ ಮಿಡಲ್ ಕ್ಲಾಸ್, ಪುವರ್ ಕ್ಲಾಸ್, ದೇ ಆರ್ ಗ್ರೋಯಿಂಗ್ ಅಪ್ ಇನ್ ಕ್ಲಾಸ್. ಅಂದರೆ ಈಗ ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಆಗ್ತಾ ಇದ್ದಾರೆ, ಪುವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಆಗ್ತಾ ಇದ್ದಾರೆ, ಮಿಡಲ್ ಕ್ಲಾಸ್ ರಿಚ್ ಕ್ಲಾಸ್ ಆಗ್ತಿದ್ದಾರೆ. ಸೊ ಹಾಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎನಿ FMCG ಈ ಥರ ಸ್ಟಾಕ್ಗಳು ನನ್ನ ಮೋಸ್ಟ್ ಫೇವ್ರೇಟ್ ಸ್ಟಾಕ್ ಆಗುತ್ತೆ. ಅದರಲ್ಲಿ ITC, HUL, ಸರ್ವೆಲೆನ್ಸ್ HUL, ಸಮ್ ಆಫ್ ದ ಸ್ಟಾಕ್ಸ್ ನನಗೆ ಅಗೇನ್ ನಮ್ಮ ಇಂಡಿಯಾ ಮೇಲೆ ನನಗೆ ತುಂಬ ಒಂದು ಐ ಆಮ್ ವೆರಿ ಬುಲ್ಲಿಶ್ ಆನ್ ಇಂಡಿಯಾ, ಕಾನ್ಫಿಡೆಂಟ್ ಆನ್ ಇಂಡಿಯಾ. ಸೊ ನನಗೆ ಈಗ ಮೇಕ್ ಇನ್ ಇಂಡಿಯಾ ಒಂದು ಇನಿಷಿಯೇಟಿವ್ ಇದೆ, China +1 ಇದೆಲ್ಲ ಬರ್ತಿರೋದ್ರಿಂದ ಸಮ್ ಆಫ್ ದ ಸೆಕ್ಟರ್ಸ್ ಲೈಕ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL ನೋ ಬ್ರೈನರ್ ಸ್ಟಾಕ್. ನೆಕ್ಸ್ಟ್ 50 ಇಯರ್ಸ್ಗೆ ಅವ್ರು ಆರ್ಡರ್ ಕೂತಿದೆ ಅವ್ರ ಹತ್ರ ಅಲ್ವಾ. ನೋ ಬ್ರೈನರ್ ಟು ಇನ್ವೆಸ್ಟ್ ಇನ್ HAL. ಅದ್ರ PE ನೋಡ್ಕೊಂಬನ್ನಿ ಎಷ್ಟು ನಾಮಿನಲ್ ಆಗಿದೆ. ಸೊ ಈ ಥರ ಒಂದು ಕೆಲವು ಸ್ಟಾಕ್ಗಳು ನನ್ನ ಫೇವ್ರೆಟ್ ಸ್ಟಾಕ್ಗಳು. ನೈಸ್ ಸರ್. ಇನ್ನೊಂದು ಕ್ವಶನ್, ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೆ ಯಾವಾಗಾದರೂ ಲಾಸ್ ಆದಾಗ ಇದು ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇದು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಯಾವ್ದಾದ್ರು ಸನ್ನಿವೇಶ ಇದೆಯಾ ನಿಮಗೆ? ಆಗಿದೆ. ಇದು ಅಂದರೆ 2015, 16 ಈ ಟೈಮಲ್ಲೆಲ್ಲ ನಾನು ಯಾವಾಗ ನಾನೊಂದು ಮೈಂಡ್ ತುಂಬ ಒಂದು ಅವಾಗ ಮೋಸ್ಟ್ಲಿ ಏಜು ಅಂತ ಹೇಳ್ಬೋದು. ನಾನೊಂದು ಮೈಂಡ್ ಸೆಟ್ ನನಗೆ ಅದು ಒಬ್ಬ ಗುರು ಯಾರು ಸಿಕ್ಕಿರಲಿಲ್ಲ ನಂಗೆ, ಮೇನಾಗಿ ಒಬ್ಬ ಗೈಡ್ ಮಾಡುವಂತಹ ಗುರು ಯಾರು ಸಿಕ್ಕಿರಲಿಲ್ಲ. ಅದಕ್ಕೂ ಇರ್ಬೋದು, ತುಂಬ ಒಂದು ಚಂಚಲತೆ ತುಂಬ ಇತ್ತು. ಇವಾಗ ಏನಂದರೆ ನನಗೆ ಐ ಕ್ಯಾನ್ ಹ್ಯಾಂಡಲ್ ಮೈ ಲಾಸಸ್ ಆ್ಯಂಡ್ ಪ್ರಾಫಿಟ್ ವೆರಿ ಈಸಿಲಿ. ಈಗ ನನ್ನ ಪ್ರಿನ್ಸಿಪಲ್ ಆಗಲೇ ಹೇಳಿದಾಗ ನಾನು ಭಗವದ್ಗೀತೆ ನಾನು ಓದೋದ್ರಿಂದ ತುಂಬ ಈಸಿಯಾಗಿ ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ರಿಸಲ್ಟ್ ಐ ಡೋಂಟ್ ಕೇರ್, ಲಾಸ್ ಆರ್ ಪ್ರಾಫಿಟ್ ಐ ಡೋಂಟ್ ಕೇರ್. ನಾನು ಬರೀ ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿರ್ತೀನಿ, ರಿಸಲ್ಟ್ ಏನಾದರೂ ಬರಲಿ ಐ ಡೋಂಟ್ ಕೇರ್. ಸೊ ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ಬಂದಿರೋದ್ರಿಂದ ಲಾಸಸ್ ಡಸಂಟ್ ಮ್ಯಾಟರ್ ಟು ಮಿ. ಆಲ್ ರೈಟ್ ಸರ್, ಒನ್ ಲಾಸ್ಟ್ ಕ್ವಶನ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತಲೇ ಹೇಳ್ಬೋದು. ನಿಮ್ಮ ಚಾನಲ್ಗೆ ಐ ಆಮ್ ಶ್ರೀಮಂತ ಅಂತ ಯಾಕೆ ಹೆಸರಿಟ್ರಿ ಸರ್? ಓಕೆ, ಸೊ ಎಲ್ರಿಗೂ ಸ್ಟಾಕ್ ಮಾರ್ಕೆಟ್ ಅಂತಲೇ ಫಸ್ಟ್ ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ನಾನು ಶ್ರೀಮಂತನಾಗಬೇಕು, ಕಾಮನ್ ಸೆನ್ಸ್ ಅದು ಅಲ್ವಾ. ಯಾರು ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಶ್ರೀಮಂತನಾಗಬೇಕು, ಅಥವಾ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಶ್ರೀಮಂತ ಅಂತ ಸ್ಟಾಕ್ ಮಾರ್ಕೆಟ್ ಬರಲ್ಲ. ಎಲ್ಲರೂ ಬರೋದೇ ಶ್ರೀಮಂತನಾಗಲಿಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಶ್ರೀಮಂತ ವಾಸ್ ಅ ವೆರಿ ಯೂನೀಕ್ ನೇಮ್ ಅನಿಸ್ತು. ನಮ್ಮದು ಕನ್ನಡದ ಹೆಸರು ಅದು. ನನಗೆ ನನ್ನ ಒಂದು ಮೇಯ್ನಾಗಿ ನಾನು ಕನ್ನಡದಲ್ಲೇ ಹೇಳ್ಕೊಡ್ಬೇಕಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಮೇಯ್ನಾಗಿ. ಸೊ ಶ್ರೀಮಂತ ಅನ್ನೋದೊಂದು ಕನ್ನಡ ಹೆಸರು ಯಾಕೆ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ಶ್ರೀಮಂತ ಅಂತ ಒಂದು ಹೆಸರು ಹತ್ರ ಬಂತು. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ವೆರಿ ನೈಸ್ ಆಸ್ಕಿಂಗ್ ಯು ದ ಕ್ವಶನ್. So coming to the conclusion, so this program was, I thank very much ಪ್ರಿಯರಾಮ್ ಸರ್ ಬಂದು ನಮ್ಮ ಮುಖಾಮುಖಿ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ರೆ. ಸೊ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಜನತೆಗೆ. ಇನ್ಪುಟ್ಸಿಂದ ತುಂಬ ಲರ್ನ್ ಮಾಡಿರ್ತೀರ. ಸೊ ಡೆಫಿನೆಟ್ಲಿ ಒಂದೊಂದು ಪಾಯಿಂಟು ಸಹ ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಕಾಣೋದಕ್ಕೆ ಸರ್ ಹೇಳಿರೋ ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಿಮಗೂ ಗುಡ್ ಲಕ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. No problem.